ಶುರು ಆಯಿತು. ನಾನು ಮಾತಾಡ್ಬೋದಾ? ಇರೋ ನಿಮಿಷ, ಇವಾಗ ಶುರು ಮಾಡಬೇಡ. 6 ಎಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡಿ. ದೀಪ ಹೇಳ್ತಾನೆ 6 ಶುರು ಆದಮೇಲೆ ಕರೆಕ್ಟಾಗಿ ಹೇಳ್ತಾನೆ. ಈಗ ನೀವು ಓಡ್ತಾನೆ ಇರುತ್ತೆ, ನೀನು ತಲೆ ಕಸ್ಕೊಂಬೇಡ. చెప్తాను ఓకే. ಟ್ಯಾಪ್ ಅಂತ ಅದೇನಿಲ್ಲ వాళ్ళకి ఫోన్ చేయి. బై సర్వీస్ షాప్ వాళ్ళకి కొంచెం సైలెంట్గా ఉండాలంట. ಸೊ ನೀನು ಬರೀ ಮಾತಾಡೋದು ಅಷ್ಟೇ ತಾನೇ, ಇಂಟರ್ವ್ಯೂ ಅಲ್ಲ? ಬರೀ ಮಾತಾಡೋದಷ್ಟೇ. ನೋಡಿ ನಿಮಗೆ ಮೆಸೇಜ್ ಮಾಡಿದ್ದಾರೆ, ನಮಸ್ಕಾರ ಅಂತ. ನಮಸ್ಕಾರ. ಇರೋ ನಿಮಿಷ 6 ಎಲ್ಲ ಕರೆಕ್ಟ್ ಶುರು ಮಾಡ್ಬೋದು. ಅವ್ರು ನಮಸ್ಕಾರ ಸರ್ ಅಂದಿದ್ದಾರೆ. ಯಾರವರು? ಅವರೇ ಹೊಸಲ. ಶುರು ಮಾಡೋದಾ? ಶುರು ಮಾಡೋದಕ್ಕೆ ಶುರು ಮಾಡಲು ಹೊಸಲ. ಜೋರ ಮಾತಾಡ, ಜೋರಾಗಿ. ಹೊಸಲು ಶುರು ಮಾಡಲಾ? ಹಲೋ. ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಟೈಪ್ ಮಾಡ್ತಾರೆ ಅಷ್ಟೇ. ಕೇಳಿ ಬಂದು ಸರ್, ಫೋನ್ ಕನೆಕ್ಟ್ ಆಗ್ತದೆ ಅವ್ರು. ಇವಾಗ ಫೋನ್ ಸರ್ ರೀಸೆಂಟ್ ಮಾಡಲಾ? ಜೋರಾಗಿ. ನಮಸ್ಕಾರ. ಇವತ್ತು ಸಾಧನಕೇರಿ ಅಂತಕ್ಕಂಥ ಸಾಂಸ್ಕೃತಿಕ ಸಂಸ್ಥೆಯಿಂದ ಸಾಧನಕೇರಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೇದಿಕೆಯ ಮೂಲಕ ಕುವೆಂಪು ಕುರಿತು ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಕಳೆದ 1 ತಿಂಗಳಿಂದ ವತ್ಸಲ ಅವರು, ಆ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವತ್ಸಲ ಅವರು ಕೆಲವು ಅಪೂರ್ವ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಟ್ಟಿದ್ದಾರೆ. ಅದು ಕಾವ್ಯ ಇರ್ಬೋದು, ಕುವೆಂಪು ಕುರಿತ ಚರ್ಚೆ ಇರ್ಬೋದು, ಸಂವಾದ ಇರ್ಬೋದು, ಗಮಕ ಇರ್ಬೋದು. ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಮನಸ್ಸುಗಳನ್ನು ತಲುಪೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ ಮಾರ್ಗದರ್ಶಕರಾಗಿ ಕನ್ನಡದ ಬಹುಮುಖ್ಯ ಸಾಂಸ್ಕೃತಿಕ ಚಿಂತಕರು, ಕವಿಯು, ಹೋರಾಟಗಾರರು ಆಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗಯ್ಯವರು ಈ ಸಾಧನಕೇರಿ ಸಂಸ್ಥೆಗೆ ವತ್ಸಲ ಅವರಿಗೆ ಮಾರ್ಗದರ್ಶಕರಾಗಿ
ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಸಾಧನೆ ಕೇರಿ ಅನ್ನೋದೇ ಭಾಳ ಅತ್ಯಂತ ಪ್ರಿಯವಾದ ಶಬ್ದ. ಯಾಕಂದರೆ ಕನ್ನಡದ ಕುವೆಂಪು ಅವರಷ್ಟೇ ಭಾಳ ಮುಖ್ಯ ಕವಿಗಳಾಗಿರ್ತಕ್ಕಂಥ ಬೇಂದ್ರೆಯವರು ಬಾರೋ ಸಾಧನೆ ಕೇರಿಗೆ ಅಂತಕ್ಕಂಥ ಕಾವ್ಯದ ನುಡಿಯನ್ನು ಹೇಳುವುದರ ಮೂಲಕ ಅವರು ಧಾರವಾಡಕ್ಕೆ ಸಾಧನೆ ಕೇರಿಗೆ ಸಾಹಿತ್ಯದ ಸಾಂಸ್ಕೃತಿಕ ಮನಸ್ಸುಗಳನ್ನು ಆಹ್ವಾನಿಸಿದ್ದಾರೆ. ಸೊ ಈ ಚೌಕಟ್ಟಿನಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ವಸ್ಲವರು ಭಾಳ ಅಪೂರ್ವವಾದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಮೊದಲನೇ ಬಾರಿಗೆ ವಂದಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಸ್ನೇಹಿತರೆ, ನಾನಿವತ್ತು ಕುವೆಂಪು ನನ್ನ ಮನೋಲೋಕದ ಬೆಳಕು ಈ ವಿಷಯ ಕುರಿತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ವಿಷಯ ನನಗೆ ಯಾಕೆ ಅದಕ್ಕೆ ಒತ್ತು ಕೊಟ್ಟು ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾನು ಟ್ಯಾಗೋರ್, ಟಾಲ್ಸ್ಟಾಯ್, ಕುವೆಂಪು ಇಂಥವರ ಮನಸ್ಥಿತಿ ಮೂಲಕ, ಚಿಂತನೆ ಮೂಲಕ ನನ್ನ ಆಲೋಚನಾ ಕ್ರಮವನ್ನು ಬೆಳೆಸ್ಕೊಂಡಿರ್ತಕ್ಕಂಥವನು. ಸೊ ಇಂಥ ಸಮಯದಲ್ಲಿ ನನ್ನ ಮನೋಲೋಕದ ಬೆಳಕು ಅಂದರೆ ಯಾವುದು? ಜಗತ್ತಿನಲ್ಲಿ ಇವತ್ತು ಕೂಡ ಚಲನಶೀಲತೆ ಇದ್ದರೆ, ಕ್ರಿಯಾಶೀಲತೆ ಇದ್ದರೆ, ಸಾಹಿತ್ಯ ಕೃತಿಗಳು ಹಾಕಿಕೊಟ್ಟಿರ್ತಕ್ಕಂಥ ಅಪೂರ್ವವಾದ ಮಾರ್ಗದರ್ಶನದ ಮೂಲಕ. ಸೊ ಈ ನೆಲೆಯಲ್ಲಿ ಕಳೆದ ಬಹಳಷ್ಟು ವರ್ಷಗಳಿಂದ, 45-50 ವರ್ಷಗಳಿಂದ ಕುವೆಂಪು ಅವರು ನನ್ನ ಮನೋಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ನಾನು ಕುವೆಂಪು ಅವ್ರನ್ನ ಯೋಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಟ್ಯಾಗೂರ್ ಅವರ ತಪೋವನ ಅಂತಕ್ಕಂಥ ಲೇಖನವನ್ನು ಧ್ಯಾನಿಸ್ತಾ ಇರ್ತೀನಿ. ಟಾಲ್ಸ್ಟಾಯ್ ಅವರ ಮನಸ್ಥಿತಿಯನ್ನು, ಅವರ ಸಾಹಿತ್ಯವನ್ನು, ಅವರ ಹೋರಾಟವನ್ನು, ಅವರು ಕೊನೆಯಲ್ಲಿ ಏಕಾಂತವಾಗಿ ಒಂಟಿಯಾಗಿ ಧ್ಯಾನಸ್ಥರಾಗಿ ಹೇಗೆ ಕಳೆದೋಗ್ಬಿಟ್ರು, ಇವೆಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ತಾಕಲಾಟ ಆಗ್ತಾ ಇರ್ತದೆ. ಸ್ನೇಹಿತರೆ, ನಾನು ಆಗಲೇ ಹೇಳಿದ ಪ್ರಕಾರ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದರೆ, ಮುಂದೆಯೂ ಕಾಪಾಡಬೇಕಾದ್ರೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಯೋಚನೆ ಮಾಡ್ತಕ್ಕಂಥ ಮನಸ್ಸುಗಳನ್ನು ನಾವು ಬೆಳೆಸ್ತಾ ಹೋಗಬೇಕು. ಕುವೆಂಪು ಅವರು ಈ ಚೌಕಟ್ಟಿನಲ್ಲಿ ನವೋದಯದ ಮೂಲಕ ಸಾವಿರಾರು ಮನಸ್ಸುಗಳನ್ನು ಬೆಳೆಸಿದ್ದಾರೆ. ನಾನು ಇದಕ್ಕೆ ಪೀಠಿಕೆಯಾಗಿ ನಿಮಗೆ ಒಂದು ಹೇಳ್ತೀನಿ. ಕುವೆಂಪು ನಾನು ಮೊದಲನೇ ಬಾರಿ ನೋಡಿದ್ದು, ಅವರು ಓದ್ಕೊಳ್ಳೋದಕ್ಕೆ ಮುಂಚೆ ಪ್ರತ್ಯಕ್ಷವಾಗಿ ನೋಡಿದ್ದು, ಅವರ ಮಾತನ್ನು ಕೇಳಿದ್ದು 1973ರಲ್ಲಿ. 1973ರಲ್ಲಿ ನಾನು ಶೂದ್ರದ ಪತ್ರಿಕೆಯನ್ನು ಮೈಸೂರಿನಲ್ಲಿ ಜಾತಿ ವಿನಾಶ ಸಮ್ಮೇಳನ ಆಗ್ತಕ್ಕಂಥ ಸಮಯದಲ್ಲಿ, ಕುವೆಂಪು ಅವರು ಮಾತಾಡ್ತಕ್ಕಂಥ ಸಮಯದಲ್ಲಿ, ಉದ್ಘಾಟನೆ ಮಾಡ್ತಕ್ಕಂಥ ಸಮಯದಲ್ಲಿ ನಾನು ಶೂದ್ರ ಪತ್ರಿಕೆಯನ್ನು ಉದ್ಘಾಟನೆ ಮಾಡಿದೆ. ಯಾರೂ ಅತಿಥಿಗಳಿರಲಿಲ್ಲ, ಅಲ್ಲಿ ಹಂಚುವುದರ ಮೂಲಕ. ಸೊ ಈ ಚೌಕಟ್ಟಿನಲ್ಲಿ ಆವತ್ತು ಮಾತಾಡಿದ ಮಾತಿದೆಯಲ್ಲ, ನಾನು ಇವತ್ತು ನನ್ನ ಮನಸ್ಸಿನಲ್ಲಿ ಗುನುಗುಣಿಸ್ತಾ ಇದ್ದೆ. ಸೊ ಇದಾದ ನಂತರ ಶೂದ್ರ ತಂದು 1 ವರ್ಷ ಆದಮೇಲೆ ಒಂದು ಅಪೂರ್ವವಾದ ಸಮಯವನ್ನು, ಒಂದು ದಿನ ಕುವೆಂಪು ಅವರ ಮನೆಯಲ್ಲಿ ನಾವು ಕಾಲ ಕಳೀತಕ್ಕಂಥ ಒಂದು ಸದಾವಕಾಶ ಸಿಕ್ತು. ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ, HL ಕೇಶವಮೂರ್ತಿ, ಮಾಡಿದವರು ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ KM ಶಂಕರಪ್ಪ ಮತ್ತು ಕನ್ನಡದ ಬಹಳ ಮುಖ್ಯ ಕಥೆಗಾರರಾಗಿರ್ತಕ್ಕಂಥ ನಲ್ಲಿಯಲ್ಲಿ ನೀರು ಬಂತು ಅಂತಕ್ಕಂಥ ಕಥಾ ಸಂಕಲನವನ್ನು ಕೊಟ್ಟ K ಸದಾಶಿವ, ನಾವೆಲ್ಲ ಕುವೆಂಪು ಅವ್ರ ಮನೆಯಲ್ಲಿ ಸುಮಾರು ಬೆಳಗ್ಗೆ 10 ಗಂಟೆಗೆ ಹೋಗಿದ್ದಕ್ಕೆ ಸಂಜೆ 6 ಗಂಟೆ ತನಕ ಅವರ ಜೊತೆಯಲ್ಲಿ ನಾನಾ ರೀತಿಯ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರು ಒಬ್ಬ ದಾರ್ಶನಿಕ ವ್ಯಕ್ತಿತ್ವವನ್ನು ತಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ಮಾತಿನಲ್ಲಿ ತುಂಬಿಕೊಂಡು ನಮಗೆ ನಮ್ಮ ಚಿಂತನೆಗಳನ್ನು ವಿಸ್ತರಿಸ್ತಾ ಇದ್ದರು. ಆವಾಗ ಕುವೆಂಪು ಅವರು ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ತಲೆ ನೇವರಿಸಿ, ನೋಡಪ್ಪ ಶ್ರೀನಿವಾಸ, ಶೂದ್ರ ತರ್ತಾ ಇದ್ದೀಯಾ, ಅನಗತ್ಯವಾಗಿ ಬ್ರಾಹ್ಮಣರ ಬಗ್ಗೆ ಬರೆಯೋದಕ್ಕೆ ಹೋಗಬೇಡ, ಬ್ರಾಹ್ಮಣರನ್ನು ಮೀರಿ ಬೆಳೆಯೋದಕ್ಕೆ ಪ್ರಯತ್ನ ಪಡು ಅಂತ ಹೇಳಿದಾಗ ನಿಜವಾಗಲೂ ಕೂಡ ನಾನಾಗಲಿ, ಬೆಸಗಳ್ಳಿ ರಾಮಣ್ಣ ಆಗಲಿ, HL ಕೇಶವಮೂರ್ತಿ ಆಗಲಿ, ಶಂಕರಪ್ಪ, ಸದಾಶಿವರೆಲ್ಲ ರೋಮಾಂಚಿತರದು. ನಾನಂತೂ ರೋಮಾಂಚಿತನಾಗಿ ಆ ರೋಮಾಂಚನವನ್ನು ಇಡೀ ಇಷ್ಟು ವರ್ಷಗಳ ನಂತರ 1974ರಿಂದ ನನ್ನ ತಲೆಯಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ತುಂಬಿಕೊಂಡು ನಾನು ಬದುಕ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಬರೀತಾ ಇದ್ದೀನಿ. ಸೊ ಆವಾಗ
ನನಗದು ಆ ವಾಕ್ಯ ಒಂದು ಬೈಬಲ್ ವಾಕ್ಯದ ರೀತಿಯಲ್ಲಾಯಿತು, ಕುರಾನ್ ವಾಕ್ಯ ಅದೇ ರೀತಿಯಲ್ಲಾಯಿತು, ಭಗವದ್ಗೀತೆಯ ವಾಕ್ಯದ ರೀತಿಯಲ್ಲಾಯಿತು. ಸೊ ಇದೆಲ್ಲನೂ ಕೂಡ ನಾನು ಬರೆದಾಗ ಅನಂತಮೂರ್ತಿ ಲಂಕೇಶ್ ಅವರು ಹೌದಾ ಕುವೆಂಪು ಈ ಥರ ಹೇಳಿದ್ರು ಅಂದ್ಬಿಟ್ಟು ಅವರು ಕೂಡ ಪುಳಕಿತರಾಗಿದ್ದರು. ಸ್ನೇಹಿತರೆ, ಇದನ್ನು ಯಾಕೆ ಹೇಳ್ತಾ ಇದ್ದೀನಂದರೆ, ಒಬ್ಬ ದಾರ್ಶನಿಕ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಮಾತ್ರ ಆ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ಕುವೆಂಪು ಅವರು ಸುಮಾರು 2000 ವರ್ಷಗಳ ಜಗತ್ತಿನ ಅಥವಾ ಇತಿಹಾಸದ ಆಗು ಹೋಗುಗಳನ್ನು, ಹಿಂಸೆಯನ್ನು ಎಲ್ಲವನ್ನೂ ಕೂಡ ಮನನ ಮಾಡಿ ಬದುಕೋದಕ್ಕೆ ಪ್ರಯತ್ನ ಪಟ್ಟವರು. ಸ್ನೇಹಿತರೆ, ಇವತ್ತು ಅವರು ಆಗ ನೋಡಿದ ಬ್ರಾಹ್ಮಣ ಲೇಖಕರ ವಲಯದಿಂದ ಆ ಕಾಲಘಟ್ಟಕ್ಕೆ ಬಂದ ಏಕಾಂಗಿ ರೈಟರ್, ಒಂದು ಮೇರು ಪರ್ವತ ರೀತಿಯಲ್ಲಿ ಸುತ್ತಲೂ ಏನಾಗ್ತಾ ಇದೆ ಅಂದ್ಬಿಟ್ಟು ಒಂಟಿತನದಿಂದ ನಾನು ಚೆನ್ನಾಗಿ ಓದಬೇಕು, ಬರೀಬೇಕು, ಈ ರೀತಿಯ ಮನಸ್ಥಿತಿ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಆ ವ್ಯಕ್ತಿತ್ವದ ಮೂಲಕ ಸಿಕ್ಕಿದ ಅನುಭವದ ಚೌಕಟ್ಟಿನಲ್ಲಿ ನನಗೆ 74ರಲ್ಲಿ ಅವರು ಹೇಳಿದ ಮಾತಿದೆಯಲ್ಲ ಸ್ನೇಹಿತರೆ, ಇಡೀ ನನ್ನ ಆಲೋಚನಾ ಕ್ರಮವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಯಿತು. ಇವತ್ತು ನಾನು ಏನು ಬರೆದರೂ ಕೂಡ, ಯೋಚನೆ ಮಾಡ್ತಾಯಿದ್ರು ಕೂಡ, ಎಲ್ಲಿ ಹೋಗಿ ಮಾತಾಡ್ತಾ ಇದ್ದರೂ ಕೂಡ ಆ ವಾಕ್ಯಗಳು ನನ್ನ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಧ್ಯಾನದ ರೀತಿಯಲ್ಲಿ, ಸಂತನ ವಾಕ್ಯಗಳ ರೀತಿಯಲ್ಲಿ ಪುಳಕಿತವಾಗಿ ಏನೋ ನುಡಿತಾ ಇರ್ತದೆ. ಸೊ ಇದೆಲ್ಲ ಯಾಕೆ ಅಂದ್ಬಿಟ್ಟು, ಸೊ ಈ ಕಾರಣಕ್ಕಾಗಿ ಅವರ ಆಗ ನೋಡೋಕೆ ಹೋದರೆ ನನ್ನ ಬಾಲ್ಯಕಾಲದಲ್ಲಿ ನಾನು ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ನಮ್ಮಣ್ಣ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಓದ್ತಾ ಇರ್ತ ಸಮಯದಲ್ಲಿ ಸುಮ್ಮನೆ ನಗ್ತಾ ಇದ್ದರು. ನನಗಿದು ಯಾಕೆ ಒಂದು ಅಷ್ಟು ಯಾವುದೋ ಪುಸ್ತಕ ಓದುವಾಗ ಆಗ ನಗ್ತಾ ಇದ್ದಾರಲ್ಲ, ಸೀರಿಯಸ್ನೆಸ್ ಇಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣನ ಕೇಳಿದಾಗ ನಂಜಪ್ಪ ರೆಡ್ಡಿ ಭಾಳ ದೊಡ್ಡ ರೈತ, ಪ್ರಗತಿಪರ ರೈತರು. ಸೊ ಅವರು ಹೇಳ್ದ, ನೀನು ಗೊತ್ತಾಗಲ್ಲ ಸುಮ್ಮನೆ ಇರೋಂದ್ಬಿಟ್ಟು. ನಾನು ಇನ್ನೂ ಹೈಸ್ಕೂಲ್ ಕೂಡ ಮೆಟ್ಲು ತೊಳೆದಿರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ದೊಡ್ಡ ಮನೆ, ನಮ್ಮದು 30-40 ಮಂದಿ ಇದ್ದ ಮನೆ. ಆ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ರಾತ್ರಿ ಹೊತ್ತು, ಅವತ್ತು ನಮ್ಮ ಮನೆಗೆ ಇನ್ನೂ ಕರೆಂಟ್ ಬಂದಿರಲಿಲ್ಲ. ಇದು ಹರಳೆ ಎಣ್ಣೆಯಲ್ಲಿ ವಂಗೆ ಎಣ್ಣೆಯ ದೀಪದ ಬೆಳಕಿನಲ್ಲಿ ರಾತ್ರಿ 8 ಗಂಟೆಯಿಂದ 10 ಗಂಟೆ ತನಕ ರಾಮಾಯಣ ದರ್ಶನಂ, ಕುಮಾರವ್ಯಾಸ ಭಾರತ ಮತ್ತು ತೆಲುಗಿನ ವೀರಬ್ರಹ್ಮೆಯವರ ಕಾಲಜ್ಞಾನವನ್ನು ಓದ್ತಾ ಇದ್ದರು. ನನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದ್ದರು ಅವ್ರಿಗೆ ಅಸಿಸ್ಟ್ ಮಾಡೋದಕ್ಕೆ. ಒಂದೊಂದು ಸಾರಿ ನಮ್ಮ ದೊಡ್ಡಪ್ಪ ಇಲ್ಲದೆ ಇದ್ದರೆ ನಾನು ತಪ್ಪು ಓದ್ತಾ ಇದ್ದೆ. ಆದರೆ ಕೇಳ್ತಾ ಇರ್ತಕ್ಕಂಥ ಒಂದು 15-20 ಜನ ವಯೋವೃದ್ಧ ಹೆಣ್ಣು ಮಕ್ಕಳು ಮತ್ತು ಬೇರೆಯವರೆಲ್ಲರೂ ಕೂಡ ನಾನು ತಪ್ಪು ಓದಿದರೂ ಕೂಡ ಅದರಲ್ಲಿ ದೋಷವನ್ನು ಹುಡುಕೋದಿಕ್ಕೆ ಹೋಗ್ತಾ ಇಲ್ಲ. ಸೊ ಈ ರೀತಿಯ ಒಂದು ಅನುಭವದ ಚೌಕಟ್ಟಿನಲ್ಲಿ ನಾನು ಬೆಳೆದು ಬಂದ ಮೇಲೆ ನಾನು ಸೆಂಟ್ರಲ್ ಕಾಲೇಜಿಗೆ ಆನರ್ಸ್ ವಿದ್ಯಾರ್ಥಿಯಾಗಿ ಬಂದಾಗ ಪ್ರೊಫೆಸರ್ ರಂಸರಿ ಮೊಗಳಿ ಅಂತವರು, ಶಿವರುದ್ರಪ್ಪ ಅಂತವರು, ಡಾಕ್ಟರ್ ಮರುಳಸಿದ್ದಪ್ಪ ಅಂತವರು, ಕೀರಂ ನಾಗರಾಜ್, ಯಾರ್ಯಾರೋ ನನಗೆ ಸಿಕ್ಕೋದಕ್ಕೆ ಸಾಧ್ಯ ಆಯಿತು. ಸೊ ಇವರೆಲ್ಲರೂ ಕೂಡ ನನ್ನ ಮನಸ್ಥಿತಿಯನ್ನು ಬೆಳೆಸೋದಕ್ಕೆ, ನನ್ನ ಆಲೋಚನೆಯನ್ನು ಕಾಪಾಡೋದಕ್ಕೆ ಮತ್ತು ನನ್ನ ಮನೋಲೋಕದ ಬೆಳಕನ್ನು, ಆ ಬೆಳಕಿನ ದೀಪ ಹಾರದೇ ರೀತಿಯಲ್ಲಿ ನನ್ನ ಚಿಂತನ ಕ್ರಮವನ್ನು ಬೆಳೆಸಿದ್ದಾರೆ. ಸೊ ನಮಗೆ ಪಕ್ಷಿಕಾಶಿ ಅಂತ ಕವನ ಸಂಕಲನವನ್ನು ಪ್ರೊಫೆಸರ್ ಮೊಗಳಿಯವರು ನಮಗೆ ಪಾಠ ಮಾಡಿದರು. ನಂತರ ಪ್ರೊಫೆಸರ್ ಶಿವರುದ್ರಪ್ಪ ಅವರು ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಬಂದ ಮೇಲೆ ಅವರು ಪಾಠ ಮಾಡ್ತಕ್ಕಂಥ ಸಮಯದಲ್ಲಿ ಕುವೆಂಪು ಅವರು ಹೇಗೆ ಪಾಠ ಮಾಡ್ತಾಯಿದ್ರು ಅಂದ್ಬಿಟ್ಟು ಆ ಪಾಠದ ವೈಖರಿ ಬಗ್ಗೆ, ಆ ಪಾಠದ ಚೈತನ್ಯದ ಬಗ್ಗೆ, ಆಮೇಲೆ ಆ ಪಾಠದ ಬಹುಶ್ರುತತ್ವದ ಬಗ್ಗೆ ನಮಗೆ ಹೇಳ್ತಾ ಇದ್ದರು. ಸೊ ಈ ರೀತಿಯಲ್ಲಿ ಡಾಕ್ಟರ್ ಚಿದಾನಮೂರ್ತಿಯವರು ಪಾಠ ಮಾಡುವಾಗ ಅಥವಾ ಪ್ರೊಫೆಸರ್ GS ಸಿದ್ಧಲಿಂಗಯ್ಯನವರು ಹೇಳ್ತಕ್ಕಂಥ ಸಮಯದಲ್ಲಿ ಕುವೆಂಪು ಅವರು ತರಗತಿಯಲ್ಲಿ ವಿದ್ಯಾರ್ಥಿಗಳ ಉದ್ದೇಶಿಸಿ ಯಾವ ಥರ ಪಾಠ ಮಾಡ್ತಾ ಇದ್ರು ಅಂದ್ಬಿಟ್ಟು ಒಂದು ನಮ್ಮಲ್ಲಿ ರೋಮಾಂಚನ ಅಥವಾ ಒಂದು ಅನುಭವದ ಚೌಕಟ್ಟಿನಲ್ಲಿ ನಮಗೆ ಕೆಲವು ಆಲೋಚನಾ ಕ್ರಮಗಳನ್ನು ನಮಗೆ ತಲುಪಿಸ್ತಾ ಇದ್ದರು. ಸ್ನೇಹಿತರೆ, ಸೊ ಈ ಚೌಕಟ್ಟಿನಲ್ಲಿ ನಾನು ಕುವೆಂಪು ಅವರು ಅವತ್ತು ಹೇಳಿದನ್ನು ಶುದ್ಧ ನೋಡಪ್ಪ, ನಿನ್ನ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳದೆ ಬೇರೆಯವರಿಗೆ ಬಗ್ಗೆ ಆಕ್ಷೇಪಣೆ ಎತ್ತೋದು ಬೇಡ ಅಂದ್ಬಿಟ್ಟು. ಸೊ ಆವಾಗ ನನಗೆ ಮಹಾಭಾರತ, ಕೃಷ್ಣ ನೆನಪು ಬರ್ತಾನೆ. ಸೊ ನಮ್ಮಲ್ಲಿ ಆಗ ನೋಡ್ಕೊಳ್ಳಿದೆ ಮಹಾಭಾರತದಲ್ಲಿ ಕೃಷ್ಣ ಪಟ್ಟ ಅಷ್ಟು ಅವಮಾನವನ್ನು ಮತ್ತಾರೂ ಪಡೆದಿಲ್ಲ. ಆದರೆ ಕೃಷ್ಣ ಒಂದೇ ಒಂದು ದಿವಸ ಕೂಡ ಸಿಟ್ಟು ಮಾಡಿಕೊಳ್ಳಿಲ್ಲ. ಸೊ ನಾವೆಲ್ಲನೂ ಕೂಡ ಸಿಟ್ಟು ಮಾಡಿಕೊಂಡ್ರೆ ನಾವೇ ನಮ್ಮ ಮನಸ್ಸನ್ನು ಕುಗ್ಗಿಸ್ಕೊಳ್ತೀವಿ.
ನಾವೇ ದುರ್ಬಲರಾಗ್ತೀವಿ. ಸೊ ಕುವೆಂಪು ಅವರು ಹೇಳಿದ ಮಾತಿನಲ್ಲಿ ನನಗೆ ಆ ರೀತಿಯ ಧೋರಣೆ, ಆ ರೀತಿಯ ಗುಣಾತ್ಮಕ ನುಡಿ ನನ್ನಲ್ಲಿತ್ತು. ಅದು ಮನಸ್ಸಿನಲ್ಲಿ ಗುನ್ಗುನಿಸ್ತಾನೆ ಇತ್ತು. ಸೊ ಈ ಚೌಕಟ್ಟಿನಲ್ಲಿ ಇವತ್ತು ಏನೇ ಓದ್ತಾ ಇದ್ದರೂ ಕೂಡ, ಇನ್ನೂ ಏನೇ ಮಾಡ್ತಾಯಿದ್ರು ಕೂಡ ನಾವು ಯೋಚನೆ ಮಾಡೋದೇ ಪಡಿ, ಜಗತ್ತು ಯಾಕಿದೆ ಹೀಗಿದೆ, ಇದೆಲ್ಲ ಸುತ್ತಮುತ್ತಲು ಇಷ್ಟೊಂದು ಅನಾಹುತಗಳು, ಇಷ್ಟೊಂದು ಏರುಪೇರುಗಳು ಯಾಕೆ ನಡೀತಾ ಇದೆ ಅಂದ್ಬಿಟ್ಟು ನಾವು ಯೋಚನೆ ಮಾಡೋದಕ್ಕೆ ಪ್ರಯತ್ನ. ಹಾಗೆ ಯೋಚನೆ ಮಾಡ್ತಕ್ಕಂಥ ಸಮಯದಲ್ಲಿ ನಮಗೆ ಒಬ್ಬ ಗಾಂಧೀಜಿ ಅರ್ಥವಾಗ್ತಾರೆ, ಟಾಲ್ಸ್ಟಾಯ್ ಅರ್ಥ ಆಗ್ತಾರೆ, ಜಗತ್ತಿನ ಶ್ರೇಷ್ಠ ಚಿಂತಕರೆಲ್ಲ ಅರ್ಥ ಆಗ್ತಾರೆ, ವಾಲ್ಮೀಕಿ ಅರ್ಥ ಆಗ್ತಾರೆ, ವ್ಯಾಸ ಅರ್ಥ ಆಗ್ತಾರೆ. ಸೊ ಈ ರೀತಿಯ ಒಂದು ನೆಲೆಯನ್ನು ಕುವೆಂಪು ಅವರು ನನಗೆ ಒಂದು ಧ್ಯೇಯ ವಾಕ್ಯವಾಗಿ ಕೊಟ್ಟಿದ್ದರಿಂದ ನನ್ನ ಮನೋಲೋಕದ ಬೆಳಕಾಗಿ ಅವರು ಇವತ್ತು ಕಳೆದ 40-45 ವರ್ಷಗಳ ಕಳೆದರೂ ಕೂಡ ನನಗೆ ಅವರು ಪ್ರಾತಸ್ಮರಣೀಯರಾಗಿ ಇದ್ದಾರೆ. ಸ್ನೇಹಿತರೆ, ಅವರ ಕುರಿತು ನಾನಾ ರೀತಿಯಲ್ಲಿ ಇದು ಮಾಡ್ಬೋದು. ಸೊ ನಾವು ಎಷ್ಟು ಹೇಳಿದರೂ ಕೂಡ, ಏಕೆಂದರೆ ಅವರು ಒಂದೊಂದು ವಾಕ್ಯ ಮಾತಾಡುವಾಗಲೂ ಕೂಡ ಎಷ್ಟು ನಿಧಾನವಾಗಿ ಮುಂದೆ ಕೂತವರ ಮುಂದೆ ಅವರ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದ್ಬಿಟ್ಟು. ಸೊ ನಾವು ಎಷ್ಟೋ ಸಾರಿ ನಮ್ಮ ಬಗ್ಗೆ ಆಕ್ಷೇಪಣೆ ಮಾಡಿದರೆ, ನಮ್ಮ ವಿರುದ್ಧವಾಗಿ ಯಾರಾದರೂ ಬರೆದರೆ ನಾವು ತಾಳ್ಮೆಯನ್ನು ಕಳ್ಕೊಳ್ತೀವಿ. ತಾಳ್ಮೆಯನ್ನು ಕಳ್ಕೊಳ್ಳೋದ್ರಿಂದ ನಮ್ಮ ಚಿಂತನಾ ಕ್ರಮ ಕುಗ್ಗುತ್ತದೆ. ಸೊ ಇದನ್ನು ಇಲ್ಲಿ ತನಕ ಚರಿತ್ರೆಯಲ್ಲಿ ಏನೇನೋ ಆಗುವಾಗಿದೆ, ಅದರ ಬಗ್ಗೆ ನೀನು ಹೇಗೆ ಚಿಂತನೆ ಮಾಡ್ತೀಯಾ, ಅದಕ್ಕೆ ಪೂರಕವಾಗಿ ಏನು ಓದಿಕೊಳ್ತೀಯಾ, ಇವೆಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ನಾನು 1986ರಲ್ಲಿ 42-45 ದಿವಸ ಕಲ್ಕಟ್ಟಾದಲ್ಲಿದ್ದಾಗ ಶಾಂತಿನಿಕೇತನ ಹೋದಾಗ ಟ್ಯಾಗೂರ್ ಅವರ ಒಂದು ಲೈಫ್ ಸೈಜಿನ ಭಾವಚಿತ್ರದ ಮುಂದೆ ಕೂತ್ಕೊಂಡು ನಾನು ಇದೇ ಧ್ಯಾನಿಸ್ತಾ ಇದ್ದೆ. ಕುವೆಂಪು ಅವರ ನನಗೆ ನೆನಪು ಬರ್ತಾ ಇತ್ತು. ಸೊ ಇದನ್ನ ಯಾಕೆ ಹೇಳಿದರೆ, ಕುವೆಂಪು ಅವ್ರನ್ನ ಯೋಚನೆ ಮಾಡ್ತಕ್ಕಂಥ ಸಮಯದಲ್ಲಿ ನನ್ನ ಪಕ್ಕ ಟ್ಯಾಗೂರ್ ಅವರ ಆಗಲೇ ಹೇಳಿದ ಪ್ರಕಾರ ತಪೋವನ ಅಂತಕ್ಕಂಥ ಒಂದು ಸ್ಮರಣೀಯ ರಿಮಾರ್ಕಬಲ್ ಲೇಖನವನ್ನು ನಾನು ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ. ಈಗಲೂ ಕೂಡ ಮತ್ತೊಂದು ನಾನು ಕುವೆಂಪು ಅವರಿಗೆ ಅನ್ವಯಿಸಿ ಹೇಳಬೇಕಂದ್ರೆ, ಟ್ಯಾಗೂರ್ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ನಿಧನರಾಗ್ತಕ್ಕಂಥ ಸಮಯದಲ್ಲಿ ಅವರು ಕೊನೆಯ ಉಪನ್ಯಾಸ ಶಾಂತಿನಿಕೇತನದಲ್ಲಿ ಕೊಡ್ತಾರೆ. ಕಲ್ಚರಲ್ ಕ್ರೈಸಿಸ್ ಅಂದ್ಬಿಟ್ಟು, ಆ ಕಲ್ಚರಲ್ ಕ್ರೈಸಿಸ್ ಸಂಬಂಧಪಟ್ಟಾಗೆ ಭಾಳ ಅದ್ಭುತವಾದ ಲೇಖನ, ಅದ್ಭುತವಾದ ಉಪನ್ಯಾಸ ಅದು. ಅದರಲ್ಲಿ ಟ್ಯಾಗೂರು ಎಷ್ಟು ವಿನಯವಂತರಂದರೆ, ನಾನು ಈಗಲೂ ಕೂಡ ಟ್ಯಾಗೂರ್ ಅಂತ ಒಬ್ಬ ದೊಡ್ಡ ಲೇಖಕ, ಬೆಂಗಾಳಿಯಲ್ಲಿ ಕ್ರೈಸಿಸ್ ಅನ್ನೋದಕ್ಕೆ, ಕಲ್ಚರಲ್ ಕ್ರೈಸಿಸ್ ಅನ್ನೋದಕ್ಕೆ ಸಮಾನವಾದ ಹತ್ತಿರವಾದ ಒಂದು ನುಡಿಗಟ್ಟನ್ನು ನಾನು ಹುಡ್ಕೋದಕ್ಕೆ ಸಾಧ್ಯ ಆಗ್ತಿಲ್ಲ, ನಾನೂ ಕೂಡ ಒಂದು ರೀತಿಯಲ್ಲಿ ಗೊಂದಲದಲ್ಲಿದೆ ಅಂದ್ಬಿಟ್ಟು. ಒಬ್ಬ ದೊಡ್ಡ ಲೇಖಕ ಮಾತ್ರ ಆ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಸೊ ಕುವೆಂಪು ಅವರಿಗೆ ಆ ರೀತಿ ವ್ಯಕ್ತಿತ್ವ ಇತ್ತು. ನಮಗೆ ಟ್ಯಾಗೂರನ್ನು ಪರಿಚಯ ಮಾಡಿಕೊಡ್ತಾರೆ, ಗಾಂಧೀಜಿಯವರನ್ನ ಪರಿಚಯ ಮಾಡಿಕೊಡ್ತಾರೆ, ಟಾಲ್ಸ್ಟಾಯ್ನ ಪರಿಚಯ ಮಾಡಿಕೊಡ್ತಾರೆ, ಮತ್ತು ಬೇರೆ ಬೇರೆ ಜಗತ್ತಿನ ಶ್ರೇಷ್ಠ ಚಿಂತಕರನ್ನೆಲ್ಲ ಪರಿಚಯ ಮಾಡಿಕೊಳ್ತಿರ್ತಾರೆ, ಉಪನಿಷತ್ತುಗಳನ್ನು ಪರಿಚಯ ಮಾಡಿಕೊಳ್ತಾರೆ. ಸೊ ನಾನು ರಾಮಾಯಣ ದರ್ಶನ ಓದ್ತಕ್ಕಂಥ ಸಮಯದಲ್ಲಿ ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣವನ್ನು ಕೂಡ ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಜನಪ್ರಿಯ ವಾಲ್ಮೀಕಿ ರಾಮಾಯಣವನ್ನು ಕೂಡ ಕುವೆಂಪು ಅವರು ಬರೀತಕ್ಕಂಥ ಸಮಯದಲ್ಲಿ ತಾನು ಯಾರಿಗೆ ಬರೀತಾ ಇದ್ದೀನಿ, ಯಾರಿಗೆ ಹೇಳ್ತಾ ಇದ್ದೀನಿ ಅಂತಕ್ಕಂಥ ಒಂದು ಧೋರಣೆಯನ್ನು ಇಟ್ಕೊಂಡು ಅವರು ಬರೆದಿದ್ದಾರೆ. ಅದ್ಭುತವಾದ ಪುಸ್ತಕ. ಸೊ ಈ ಕಾರಣಕ್ಕಾಗಿ ಅವರ ಅಪೂರ್ವ ಕ್ಲಾಸಿಕಲ್ ಆಗಿರ್ತಕ್ಕಂಥ ಕಾದಂಬರಿಗಳನ್ನು, ಕಾನೂರು ಸುಬ್ಬಮ್ಮನ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಮತ್ತು ಅವರ ಮಲೆನಾಡಿನ ಚಿತ್ರಗಳು, ಅಥವಾ ರಾಮಾಯಣ ದರ್ಶನ, ಮತ್ತು ಬೇರೆ ಬೇರೆ ಚಿಂತನಾ ಲೇಖನಗಳನ್ನು ಓದ್ತಕ್ಕಂಥ ಸಮಯದಲ್ಲಿ, ಕೃತಿಗಳನ್ನು ಓದ್ತಕ್ಕಂಥ ಸಮಯದಲ್ಲಿ ನಾನು ಈ ನೆಲೆಯಲ್ಲಿ ಧ್ಯಾನಿಸ್ತಾ ಇರ್ತೀನಿ. ಸೊ ನಾನು 1900 ಸಾಹಿತ್ಯ ಅಕಾಡೆಮಿಯಿಂದ, ನಾನು ಅಕಾಡೆಮಿ ಸದಸ್ಯನಾಗಿದ್ದಾಗ ಶಿವರುದ್ರಪ್ಪ ಅವರು ಅಧ್ಯಕ್ಷರಾಗಿದ್ದರು. ಅದಕ್ಕೆ ಸಂಬಂಧಪಟ್ಟಾಗ ನಾನು ಅತ್ಯಂತ ಅದೃಷ್ಟವಂತ. ಮೊದಲನೇ ಅಕಾಡೆಮಿಯ ಪ್ರಶಸ್ತಿಗಳನ್ನು ಬೆಂಗಳೂರಿಂದ ಹೊರಗಡೆ ಕೊಡಬೇಕಂದ್ಬಿಟ್ಟು ನಾವು ಮೈಸೂರಿಗೆ ಅದನ್ನು ಶಿಫ್ಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ
ಎಲ್ಲ ಅಕಾಡೆಮಿಯ ಸಂದರು, ಚದುರಂಗ ಇರ್ಬೋದು, ಶಾಂತರಸ ಇರ್ಬೋದು, ಪ್ರಭುಶಂಕರ್ ಇರ್ಬೋದು, ಶಂಕರಮಕಾಶಿ ಪುಣೇಕರ್ ಇರ್ಬೋದು, ಕಾಳೆಗಾಳ ದೇವನವರು, ಆಮೇಲೆ ಸನದಿ, ಯಾರ್ಯಾರು ಎಲ್ಲರೂ ಕೂಡ ಅವ್ರ ಮನೇಲಿ ಸುಮಾರು 2-3 ಗಂಟೆ ಚರ್ಚೆ ಮಾಡ್ತಾ ಕಾಲ ಕಳೆದು, ತಿಂಡಿ ತಿಂತ ಎಲ್ಲರೂ ಅವ್ರ ಜೊತೆಲಿ ಎಷ್ಟು ಬಾರಿ ಅವ್ರ ಜೊತೆಲೆ ಒಂದು ಒಟ್ಟಿಗೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೆಲ್ಲ ಕೂಡ. ಕೊನೆಗೆ ನಾನು ಒಬ್ಬನೇ ಕುವೆಂಪುರ ಜೊತೆಯಲ್ಲಿ ಒಂಟಿಯಾಗಿ ಫೋಟೋ ತೆಗೆಸ್ಕೊಳ್ಬೇಕನ್ಬಿಟ್ಟು ನನಗಿಷ್ಟವಾದಾಗ ಚದುರಂಗರು ಇದ್ಕೊಂಡು, ಪ್ರಭುಶಂಕರ್ ಇದ್ಕೊಂಡು ಕುವೆಂಪು ಅವ್ರಿಗೆ ಹೇಳ್ತಾರೆ, ಶೂದ್ರ ನಿಮ್ಮ ಜೊತೆಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು, ಅಯ್ಯೋ ಎಷ್ಟು ಬೇಕಾದರೂ ತೆಗೆಸ್ಕೊಳ್ಳಿ ಅಂತ ಹೇಳಿದ್ರು. ಸ್ನೇಹಿತರೆ, ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾನೊಂದು ಭಾವಚಿತ್ರವನ್ನು ತೆಗೊಂಡಿದ್ದೀನಿ. ನಮ್ಮ ಸ್ನೇಹಿತರೊಬ್ಬರು ಸುಂದರ ಅಂದ್ಬಿಟ್ಟು ತೆಗೆದರು. ಎಷ್ಟು ಅದ್ಭುತವಾಗಿದೆ ಅಂದರೆ, ಕುವೆಂಪು ಅವರು ಮಗುವಿನ ರೀತಿಯಲ್ಲಿ ಎಷ್ಟು ಮುದ್ದಾಗಿ ನಗುತ್ತಾ ಇದ್ದಾರೆ ಅಂದರೆ, ಎಲ್ಲರೂ ಕೂಡ ಆ ರೀತಿಯ ಅಪರೂಪದ ಭಾವಚಿತ್ರ ಅಂದ್ಬಿಟ್ಟು. ಸ್ನೇಹಿತರು, ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅದಾದ ಮೇಲೆ ಅವತ್ತು ಸಂಜೆ ಪ್ರಶಸ್ತಿ ಕಾರ್ಯಕ್ರಮ ಇತ್ತು. ಅದು ಮಾರನೇ ದಿವಸ ಅಯ್ಯಪ್ಪ ಪಣಿಕರು, ಕೇರಳದ ಮಲಯಾಳಂನ ಭಾಳ ಅದ್ಭುತ ಲೇಖಕ, ಅದ್ಭುತ ವಿಮರ್ಶಕ, ಕವಿ, ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಅವರು ಅಯ್ಯೋ ನಾನು ಕುವೆಂಪು ಅವ್ರು ನೋಡಲಿಲ್ವಲ್ಲ ಅಂದ್ಬಿಟ್ಟು ಮಾರನೇ ದಿವಸ ಶಿವರುದ್ರಪ್ಪ ಅವರು ನನಗೇಳಿ, ನೋಡಪ್ಪ ಶುದ್ರ, ಹೋಗಿ ಅಯ್ಯಪ್ಪ ಪಣಿಕರ್ ಅವ್ರನ್ನ ಕರ್ಕೊಂಡು ಕುವೆಂಪು ಅವ್ರನ್ನ ಭೇಟಿ ಮಾಡಿಸ್ಬಿಟ್ಟು ಅವ್ರು ಭೇಟಿ ಮಾಡಿದೆ. ಸುಮಾರು 1 ಗಂಟೆಗೆ ಮೇಲ್ಪಟ್ಟು ಅಯ್ಯಪ್ಪ ಪಣಿಕರ್ ಅವರು ಕುವೆಂಪು ಅವರ ಮುಂದೆ ಕೂತ್ಕೊಂಡು ಅತ್ಯಂತ ಧ್ಯಾನದಿಂದ ಅವರ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಟ್ಟರು. ಯಾಕಂದರೆ ಅಯ್ಯಪ್ಪ ಪಣಿಕರ್ ಕೇವಲ ಕೇರಳದ ಲೇಖಕನಲ್ಲ, ಜಗತ್ತಿನ ಶ್ರೇಷ್ಠ ಲೇಖಕರನ್ನ, ಚಿಂತಕರನ್ನು ನೋಡಿರ್ತಕ್ಕಂಥವ್ರು, ಓದ್ಕೊಂಡಿರ್ತಕ್ಕಂಥವ್ರು. ಸೊ ಅವರು ಎಷ್ಟು ಖುಷಿಯಿಂದ 1 ಗಂಟೆ ಕಳೆದ ಮೇಲೆ ನನ್ನ ಕೈ ಕುಲುಕಿ ತುಂಬ ಋಣಿಯಾಗಿದ್ದೇನೆ, ನನಗೆ ಕುವೆಂಪು ಅವ್ರು ನೋಡದೇ ಇದ್ದರೆ ಏನೋ ಕಳ್ಕೊಂಡೆ ಅನ್ನಿಸ್ತಾ ಇತ್ತೆ, ಅವ್ರ ಬಗ್ಗೆ ಕೇಳಿದ್ದೆ ಮಾತ್ರ ಅಂದ್ಬಿಟ್ಟು. ಸ್ನೇಹಿತರೆ, ಸೊ ಆ ರೀತಿಯಲ್ಲಿ ಕುವೆಂಪು ಅವರ ಮನೆಯಲ್ಲಿ ನಾವು ಕಳೆದ ಕಾಲ ಇದೆಯಲ್ಲ, ಸ್ಮರಣೀಯವಾಗಿರ್ತಕ್ಕಂಥದ್ದು. ಅದನ್ನು ನಾನು ಬೇರೆ ಬೇರೆ ಕಡೆ ಎಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಸೊ ಇದಾದ ಮೇಲೆ ನಾವು ಚಿತ್ರದುರ್ಗದಲ್ಲಿ ಒಂದು ಅಕಾಡೆಮಿಯಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋ ಕೃತಿಗಳ ಬಗ್ಗೆ ಒಂದು ವಿಚಾರ ಸಂಕಿರಣ 2 ದಿವಸ ಏರ್ಪಡಿಸಿದ್ವಿ. ಅದರ ಸಮಾರೋಪಕ್ಕೆ ನಾವು ನಿಜಲಿಂಗಪ್ಪ ಅವ್ರನ್ನ ಕರೆಯೋದಕ್ಕೆ ಬೆಳಗ್ಗೆ 8 ಗಂಟೆಗೆ ಹೋದಾಗ 90 ವರ್ಷ ಆಗಿದೆ ನಿಜಲಿಂಗಪ್ಪ ಅವರಿಗೆ. ಅಷ್ಟೊತ್ತಿಗೆ ಅವರ ಶ್ರೀಮತಿಯವರೆಲ್ಲ ಹೋಗ್ಬಿಟ್ಟಿದ್ರು. ಮನೆಯಲ್ಲಿ ಒಬ್ಬರೇ ಏಕಾಂಗಿಯಾಗಿ ಕೂತಿದ್ದಾರೆ. ಒಂದು ಯಾವುದೋ ಜಗತ್ತಿನ ಶ್ರೇಷ್ಠ ಸಂಗೀತವನ್ನು ಕೇಳಿಕೊಂಡು ಕೈಯಲ್ಲಿ ಸೂಜಿ ಮತ್ತು ದಾರ ಇದೆ, ತಮ್ಮ ಜುಬ್ಬಾಗೆ ಗುಂಡಿ ಹೊಲ್ಕೊಳ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು, ಭಾರತದ ಬಹುಮುಖ್ಯ ರಾಜಕಾರಣಿಯಾಗಿದ್ದವರು, ಅಷ್ಟು ಸರಳವಾಗಿ ಬದುಕೊಂಡು. ಯಾಕಂದರೆ ಅವರೊಂದು ಮಾತು ಹೇಳ್ತಾರೆ, ನಾನು ಕಳೆದ 50 ವರ್ಷಗಳಿಂದ ಜಗತ್ತಿನ ಅತ್ಯುತ್ತಮ ಕೃತಿಗಳನ್ನು ಓದುವಾಗ ಸಂಗೀತವನ್ನು ಆಲಿಸ್ತಾನೆ, ಸಂಗೀತವನ್ನು ಕೇಳ್ತಾನೆ ನಾನು ಓದ್ಕೊಂಡು ಬಂದವನು ಅಂದ್ಬಿಟ್ಟು. ಆ ಸಂಗೀತ ಹೊರಗಿನ ಡಿಸ್ಟರ್ಬೆನ್ಸ್ನ ನನಗೆ ಮನಸ್ಸಿಗೆ ಕೊಡೋದಿಲ್ಲ, ನಾನು ಅವಾಗ ಏಕಾಗ್ರತೆಯಿಂದ ಓದ್ಬೋದು ಅಂದ್ಬಿಟ್ಟು ನಾನು ಎಷ್ಟು ನಿಜವಾಗಿ ರೋಮಾಂಚಿತನಾದೆ ಅಂದ್ಬಿಟ್ಟು. ಆ ಸಂದರ್ಭದಲ್ಲಿ ಬೆಳಗ್ಗೆ 8-8:15 ನಾವು ಎದ್ದು ಅವರು ಬಂದರು. ಅವ್ರ ಮನೆ ಚಿತ್ರದಲ್ಲಿ ಶ್ವೇತ ಭವನ, ಸರಳವಾದ ಮನೆ. ಅಲ್ಲಿ ಹೊರಗಡೆ ಮೆಟ್ಲತ್ರ ಬಂದಾಗ ಅವ್ರಿಗೇನು ನೆನಪು ಬಂತು, ಶಿವರುದ್ರಪ್ಪ ಅವ್ರನ್ನ ಕುರಿತು, ಶಿವರುದ್ರಪ್ಪ ಅವರೇ ಕುವೆಂಪು ಅವರು ಹೇಗಿದ್ದಾರೆ ಅಂತ ಕೇಳಿದ್ರು. ಅದಕ್ಕೆ ಶಿವರುದ್ರಪ್ಪ ಅವರು ಕೂಡ ಪೆಚ್ಚಾಗ್ಬಿಟ್ಟು ಹೇಗೆ ಹೇಳೋದಂದ್ಬಿಟ್ಟು, ಇಲ್ಲ, ಅವರು ಶ್ರೀಮತಿಯವರು ಕಾಲವಾದ ಮೇಲೆ ಅನಾಥರಾಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಸ್ನೇಹಿತರೆ, ನಿಜವಾಗಲೂ ಕೂಡ ಅವತ್ತು ನಿಜಲಿಂಗಪ್ಪ ಅವರು ಮೆಟ್ಲ ಮೇಲೆ ನಿಂತುಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಂತ್ಕೊಂಡ್ರು. ಹೌದು ಶಿವರುದ್ರಪ್ಪ, ನಾನು ನನ್ನ ಹೆಂಡತಿ ಹೋದ ಮೇಲೆ ಅನಾಥನಾಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು. ಸ್ನೇಹಿತರೆ, ಇದೆಷ್ಟು ಡಿಸ್ಟರ್ಬೆನ್ಸ್ ನಾನು ಲಂಕೇಶ್ ಪತ್ರಿಕೆಯಲ್ಲೂ ಬರೆದೆ, ಶೂದ್ರದಲ್ಲೂ ಬರೆದೆ. ಸೊ ಎಷ್ಟು ನೋವಿನಿಂದ ಕೂಡಿದ ಮಾತಂದರೆ ಅಂದ್ಬಿಟ್ಟು ಬಂದರು. ಅವತ್ತು ಸಮಾರೋಪ ಭಾಷಣದಲ್ಲಿ ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ನಿಜಲಿಂಗಪ್ಪ ಅವರು ಭಾಳ ಅದ್ಭುತವಾಗಿ ಮಾತಾಡಿದ್ರು. ನಾನು ಇದನ್ನೇ ಹೇಳಿದ್ರೆ, ಪುಸ್ತಕ ಸಂಸ್ಕೃತಿಯನ್ನು ಇವತ್ತಿನ ರಾಜಕಾರಣಿಗಳು ತಿಳ್ಕೊಳ್ಬೇಕು, ಏನು ಓದದೇ ಇರ್ತಕ್ಕಂಥವ್ರು. ಯಾಕಂದರೆ ನಿಜಲಿಂಗಪ್ಪ ಅವರು ತಾವು ಓದಿದ ಅತ್ಯುತ್ತಮ ಕೃತಿಗಳನ್ನು
ಮೂಲಕ ನನ್ನ ವ್ಯಕ್ತಿತ್ವ ಬೆಳೆದಿದೆ ಅಂದ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಸಮಯದಲ್ಲಿ ಐನ್ಸ್ಟೈನ್ನ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಐನ್ಸ್ಟೈನ್ ಒಂದು ಮಾತು ಹೇಳ್ತಾನೆ, ನಾನು ಎಷ್ಟೇ ದೊಡ್ಡ ವಿಜ್ಞಾನಿ ಎಂದು ಜಗತ್ತಿಗೆ ಗಮನಕ್ಕೆ ಬಂದಿರ್ಬೋದು, ಆದರೆ ನನ್ನ ಬೆಳವಣಿಗೆಯಲ್ಲಿ ಹಿಂದೆ ಇರ್ತಕ್ಕಂಥದ್ದು ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಕೃತಿಗಳು ಅಂದ್ಬಿಟ್ಟು. ಸ್ನೇಹಿತರೆ, ನಾನು ಈ ವೇದಿಕೆ ಮೂಲಕ ನನ್ನ ಮನೋಲೋಕದ ಬೆಳಕು ಅಂತಕ್ಕಂಥ ಒಂದು ಹೇಳ್ತಕ್ಕಂಥ ಸಮಯದಲ್ಲಿ ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾದ್ದು ನಮ್ಮ ಜಗತ್ತಿನ ಕ್ರಿಯಾಶೀಲತೆಯನ್ನು, ಚಲನಶೀಲತೆಯನ್ನು, ಅದ್ಭುತವಾದ ವ್ಯಕ್ತಿತ್ವಗಳನ್ನು ರೂಪಿಸಿದರೆ ಅದು ಶ್ರೇಷ್ಠ ಕೃತಿಗಳು ಮಾತ್ರ. ನಮಗೆ ಗಾಂಧೀಜಿ ಆ ಥರ ಉದಾಹರಣೆ ಇದ್ದಾರೆ, ರಸ್ಕಿನ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಇರ್ಬೋದು. ಸೊ ಈ ಕಾರಣಕ್ಕಾಗಿ ಅವತ್ತು ಚಿತ್ರದುರ್ಗದ ಕಾರ್ಯಕ್ರಮ ಅಂತಲೂ ಕೂಡ ನನಗೆಷ್ಟು ಇದಾಗ್ಬಿಡ್ತು. ನಾನು ಅದನ್ನೇ ಆ ದಿನದ ಅನುಭವವನ್ನು ನಾನು ಬೆಂಗಳೂರಿಗೆ ಬಂದ ಮೇಲೆ ಅವ್ರ ಅಳಿಯ ಎಮ್ ಇ ರಾಜಶೇಖರನ್ ಅವರಿಗೆ ನಾನು ಹೇಳಿದಾಗ ಎಮ್ ಇ ರಾಜಶೇಖರನು ಕೂಡ ಪಿಚ್ಚಾಗಿ ಒಂದು ಕ್ಷಣ ತಲಿಸ್ಬಿಟ್ರು. ಯಾಕಂದರೆ ಎಮ್ ಇ ರಾಜಶೇಖರ್ ನಿಜಲಿಂಗಪ್ಪರ ದೊಡ್ಡ ಅಳಿಯ. ಸೊ ಅವರು ಕೂಡ ಎಮ್ ಇ ರಾಜಶೇಖರ್ ಕೂಡ ಅಷ್ಟೇ ಸರಳವಾಗಿ ಬದುಕಿದವರು. ಸ್ನೇಹಿತರೆ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಕುವೆಂಪು ಅವ್ರನ್ನಾಗಲಿ, ಟ್ಯಾಗೋರನ್ನಾಗಲಿ ಅಥವಾ ಬೇಂದ್ರೆಯವರನ್ನಾಗಲಿ ಇವರೆಲ್ಲರನ್ನೂ ಕೂಡ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ರು ಅಂದ್ಬಿಟ್ಟು. ಈ ಕಾರಣಕ್ಕಾಗಿ ನಾನು ಹೊಸವರಿಗೆ ಮಧ್ಯ ಪ್ರವೇಶ ಮಾಡ್ತೀನಿ. ಸಾಧನೆ ಕೇರಿ ಅಂತಕ್ಕಂಥ ಆ ಧ್ವನಿಪೂರ್ಣ ಬ್ಯಾನರನ್ನು, ವೇದಿಕೆಯನ್ನು ಅತ್ಯಂತ ಚೆನ್ನಾಗಿ ಅವರು ಬೆಳೆಸ್ಕೊಂಡು ಹೋಗಬೇಕಾಗ್ತದೆ. ಅದಕ್ಕೆ ಕರ್ನಾಟಕದ ಬಹುಮುಖ್ಯ ಲೇಖಕರನ್ನೆಲ್ಲ ಭಾಗವಹಿಸಿ ರೀತಿಯಲ್ಲಿ ಅವರು ಇದು ಮಾಡಬೇಕಾಗ್ತದೆ. ಸ್ನೇಹಿತರೆ, ಇದಾದ ಮೇಲೆ ಕುವೆಂಪು ನಿಜವಾಗಲೂ ಕೂಡ ಅವರು 1993 ಅಷ್ಟೊತ್ತಿಗೆ ಅವರು ನಿಜವಾಗಲೂ ಕೂಡ ಪ್ರಜ್ಞೆಯನ್ನು ಕಳ್ಕೊಂಡ್ಬಿಟ್ಟಿದ್ರು. ನಾವು ಶೂದ್ರ ಕುವೆಂಪು 90 ಒಂದು ಸಾಂಸ್ಕೃತಿಕ ನೆನಪು ಅಂತಕ್ಕಂಥ ಒಂದು ಕೃತಿಯನ್ನು ತರಬೇಕಂದ್ಬಿಟ್ಟು ಯೋಚನೆ ಮಾಡಿದ್ವಿ. ಶೂದ್ರದ ಮೂಲಕ ಶಿವರುದ್ರಪ್ಪ ಅವರು, ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ND ವೆಂಕಟೇಶ್ ಅವರೆಲ್ಲ ನನ್ನ ಸಲಹೆ ಮಾಡಿದ್ರು. ಆವಾಗ ನಾನು ಭಾಳ ಸಂತೋಷ ಆಯಿತು. ಹೋಗಿ ಕುವೆಂಪು ಅವ್ರ ಮನೆಗೆ ಹೋದೆ. ಅವರ ಪಾದಗಳ ಬಳಿ ಸುಮಾರು 2 ಗಂಟೆ ಕೂತಿದ್ದೆ. ಅವರು ಪ್ರಜ್ಞಾಹೀನರಾಗಿದ್ದರು, ಆದರೆ ಅವ್ರ ಮುಖದಲ್ಲಿ ಅದೇ ಮಂದಸ್ಮಿತ, ಅದೇ ಕಳೆ, ಅದೇ ಸೌಜನ್ಯ, ಅದೇ ಒಂದು ಸೌಂದರ್ಯಾತ್ಮಕತೆ ಇತ್ತು. ಯಾಕಂದರೆ ಅವರ ಒಳಗಿನ ಸಂಸ್ಕೃತಿ ಇತ್ತಲ್ಲ, ಒಳಗಡೆ ಚಿಂತನೆ ಇತ್ತಲ್ಲ, ಅದು ಅವರನ್ನು ಬೆಳಕಾಗಿ, ಅವರ ಮೈ ಮನಗಳನ್ನು, ಅವರ ಚರ್ಮವನ್ನು ಬೆಳಕಾಗಿ ಒಂಥರ ಕಂಗೊಳಿಸೋ ರೀತಿಯಲ್ಲಿ ಇಟ್ಟಿರ್ತು. ಇದು ನಾನು ಭಾವುಕನಾಗಿ ಹೇಳ್ತಾ ಇಲ್ಲ, ಐ ಆಮ್ ಬಿಲೀವಿಂಗ್ ಇಟ್, ನಾನು ನಂಬ್ತೀನಿ ಇದನ್ನು. ಇದನ್ನು ಬಂದು ನಾನು ಇದು ND ವೆಂಕಟೇಶ್ ಅವರಿಗೆ ಮತ್ತು ಶಿವರುದ್ರಪ್ಪ ಅವರು ಸಂತೋಷಪಟ್ಟು, ಪಾಪ ತುಂಬ ಆದರೂ ನಾವು ಮಾಡೋಣ ಅತ್ಯಂತ ಚೆನ್ನಾಗಿ, ಇದು ಕುವೆಂಪು ಅವರ ಗೈರು ಹಾಜರಿಯಲ್ಲಿ ಅಂದ್ಬಿಟ್ಟು. ಆಮೇಲೆ ND ವೆಂಕಟೇಶ್ ಅವರು ಕುಪ್ಪಳ್ಳಿಗೆ ನಾನು ಕರ್ಕೊಂಡೋದ್ರು. ಆವಾಗಿನ್ನ ಇದು ಟ್ರಸ್ಟು ಎಂಥದ್ದು ಇರಲಿಲ್ಲ. ಆವಾಗ ಮನೆ ಕೂಡ ಒಂದು ರಿನೋವೇಷನ್ ಆಗಿರಲಿಲ್ಲ. ಆ ಒಂದು 2 ದಿವಸ ಅಲ್ಲಿದ್ದು ಯಾರನ್ನೋ ಸ್ನೇಹಿತರನ್ನೆಲ್ಲ ಭೇಟಿ ಮಾಡಿಸಿದ್ರು. ಅದೆಲ್ಲ ಆದಮೇಲೆ ಹೇಗೆ ಮಾಡ್ಬೋದು ಅಂದ್ಬಿಟ್ಟು ಚರ್ಚೆ ಮಾಡಿ ಕೊನೆಗೆ ಅಲ್ಲಿ ಯಾರನ್ನೋ ಒಂದು ಸಭೆಯನ್ನು ಕರೆದ್ರು. ಕಡದಾಳ್ ಪ್ರಕಾಶು ಮತ್ತು ಬೇರೆ ಬೇರೆಯವರೆಲ್ಲ ಕರೆದುಬಿಟ್ಟು, ನೋಡಿ ಸಾಹಿತ್ಯ ಲೋಕದ ದಿಗ್ಗಜರೆಲ್ಲ, ಮುಖ್ಯ ಲೇಖಕರೆಲ್ಲ ಬರ್ತಾರೆ, ಕವಿಗಳು ಎಲ್ಲನೂ ಕೂಡ. ಅವರು ಕುವೆಂಪು ಅವರ ಅಪೂರ್ವ ಕಾದಂಬರಿಗಳನ್ನು ಓದ್ಕೊಂಡಿರ್ತಕ್ಕಂಥವ್ರು, ಅಲ್ಲಿ ಕಾಡಂದಿ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥವ್ರು, ಆ ಬಾಡ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥವ್ರು. ಆವತ್ತು ಊಟದ ಸಮಯದಲ್ಲಿ ಒಂದು ದಿವಸ ಆದರೂ ಕಾಡಂದಿ ಬಾಡನ್ನು ನಾವು ವ್ಯವಸ್ಥೆ ಮಾಡಬೇಕಂದ್ಬಿಟ್ಟು ಅಲ್ಲಿರೋರಿಗೆ ಹೇಳ್ತಾರೆ. ಅವರೆಲ್ಲರೂ ನಗನಗುತ್ತಾ ಮೊಸೆ ನಗುತ್ತಾ ND ವೆಂಕಟೇಶ್ ಅವ್ರನ್ನ ಮಾತನ್ನು ಗೌರವಿಸ್ತಾರೆ. ಯಾಕಂದರೆ ND ವೆಂಕಟೇಶ್ ಆ ಕಾಲಕ್ಕೆ ಭಾಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದ್ದವರು. ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಅವರು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅದೆಲ್ಲನೂ ಕೂಡ ತುಂಬ ಅದ್ಭುತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥವರು. ಜಗತ್ತಿನ ಶ್ರೇಷ್ಠ ಕೃತಿಗಳನ್ನು, ಕುವೆಂಪು ಅವ್ರನ್ನ ಮತ್ತು ಬೇರೆ ಬೇರೆ ಲೇಖಕರ ಅಮೂಲ್ಯ ಕೃತಿಗಳನ್ನು ಓದಿಕೊಂಡು ಅದರ ಜೊತೆಗೆ ನ್ಯಾಯಾಂಗದ ಚೌಕಟ್ಟಿನಲ್ಲಿ ಒಬ್ಬ ಅತ್ಯುತ್ತಮ ನ್ಯಾಯಮೂರ್ತಿಯಾಗಿರೋದಕ್ಕೆ ಪ್ರಯತ್ನ ಪಟ್ಟರು. ಅವರು ಇಡೀ ನನಗೆ ಮಾರ್ಗದರ್ಶನ ಕೊಟ್ಟರು. 1993 ಇದು ಮಾರ್ಚಿಯಲ್ಲಿ ನಾವು ಕುಪ್ಪಳ್ಳಿಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಮಯದಲ್ಲಿ ಕೊನೆಗೆ ಬೆಂಗಳೂರಿನಿಂದ 2 ಬಸ್ ತುಂಬ ಲೇಖಕರನ್ನು ತುಂಬಿಕೊಂಡೋದ್ವಿ. ಧಾರವಾಡಕ್ಕಿಂತ ಜನವರಿ ಆಮೇಲೆ ಕಾಪ್ಸೆ ಮತ್ತು ಬೇರೆ ಬೇರೆ
ನಾನಾರ್ಥರ ಲೇಖಕರೆಲ್ಲನೂ ಕೂಡ ಅಲ್ಲೊಂದು ಬಸ್ ತುಂಬ ಬಂದರು. ಸೊ 2 ದಿವಸ ಕುಪ್ಪಳ್ಳಿಯಲ್ಲಿ ಅಲ್ಲೇ ಅಡುಗೆ ಮಾಡ್ತಾ ತಿಂತಾ ಚರ್ಚೆ ಮಾಡ್ತಾ ಒಂದು ಅಪೂರ್ವವಾದ ಕಾರ್ಯಕ್ರಮ ನಡೀತು ಸ್ನೇಹಿತರೆ. ಆ ಕಾರ್ಯಕ್ರಮದ ಸಮಾರೋಪದ ನಂತರ ಸಮಯದಲ್ಲಿ ತೇಜಸ್ವಿ ಕೂತಿದ್ದರು, ಕಾಳೇಗೌಡ, ಕಡದಾಳ್ ಶಾಮಣ್ಣ ಮತ್ತು ಯಾರ್ಯಾರು ಇದೆಲ್ಲ ಕೂಡ, ರಾಮಚಂದ್ರ ಶರ್ಮಾ, ಟಿ.ಎಂ. ನಾಗರಾಜು, ಇಂಥವರೆಲ್ಲ ಡಿ.ಆರ್. ನಾಗರಾಜು, ಸಿದ್ಧಲಿಂಗಯ್ಯ, ಮುಕುಂದರಾಜು ಯಾರು ಇದ್ದರು, ವೈದೇಹಿ ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಕೂಡ ಅತ್ಯಂತ ಗಂಭೀರವಾಗಿ ಆ 2 ದಿವಸ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡ್ರು. ಮತ್ತು ಕೊನೆಯ ದಿವಸ ದೇವಂಗಿ ಮನೆಯಲ್ಲಿ, ಕುವೆಂಪು ಅವರ ಮಾವನ ಮನೆಯಲ್ಲಿ, ಅದು ವಿಶಾಲವಾದ ಮನೆ, ಎನ್ ಡಿ ವೆಂಕಟೇಶ್ ಅವರು ಸುಮಾರು 200 ಜನಕ್ಕೂ ಮೇಲ್ಪಟ್ಟು ಅವರು ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಸೊ ಊಟದ ವ್ಯವಸ್ಥೆ ಮಾಡಿದವು ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ನೇಹಿತರೆ, ಸೊ ಅದನ್ನು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕುವೆಂಪು ಒಂದು ಸಾಂಸ್ಕೃತಿಕ ನೆನಪು ಅನ್ನುವಾಗ ಇದೆಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ತುಂಬಿಕೊಳ್ತದೆ. ಯಾಕಂದರೆ ನಾನು ಯಾವುದೋ ಒಂದು ಹಳ್ಳಿ ರೈತನ ಕುಟುಂಬದ ಬಂದನು. ಆಗ ನೋಡೋಕ್ಕಾದರೆ ನನ್ನ ತಂದೆಗೆ ಆಕಾಶ ಭೂಮಿ ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ. ನನ್ನನ್ನು ಬೆಳೆಸ್ತವರೇ ನಮ್ಮ ದೊಡ್ಡಪ್ಪ ಗುರುಮನಸ್ವಾಮಿ ರೆಡ್ಡಿ, ಮತ್ತು ನನ್ನ ಓದಿನ ಬಗ್ಗೆ ಕಳಕಳಿಯನ್ನು ಬೆಳೆಸ್ತವರೇ ನಂಜಪ್ಪ ರೆಡ್ಡಿಯವರು. ಇದ್ರ ಮೂಲಕ ನಾನು ಕುವೆಂಪು ಅರ್ಥ ಆದರು, ಕಾರಂತರಾದರು. ಲಂಕೇಶ್ ಅಂತ ಅಮೂಲ್ಯ ವ್ಯಕ್ತಿತ್ವ ನನಗೆ ದೊರಕಿತು. ಸೊ ಇತ್ತೀಚೆಗೆ ನಾನು ಲಂಕೇಶ್ ಅವರ ಇದು ಕುವೆಂಪು ಲಂಕೇಶ್ ಮೋಹಕ ನೆನಪುಗಳ ನಡುವೆ ಕೃತಿ ಬರೀತಕ್ಕಂಥ ಸಮಯದಲ್ಲಿ ಅಲ್ಲಿ ಕುವೆಂಪು ಕೂಡ ಸಾಕಷ್ಟು ಬಾರಿ ಬಂದು ಹೋಗ್ತಾರೆ, ತೇಜಸ್ವಿ ಬಂದು ಹೋಗ್ತಾರೆ, ರಾಮದಾಸ್ ಬಂದು ಹೋಗ್ತಾರೆ, ಮೈಸೂರಿನ ಶ್ರೀರಾಮ್ ಅವರು ಬಂದು ಹೋಗ್ತಾರೆ. ಸ್ನೇಹಿತರೆ, ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಆಕಸ್ಮಿಕವಾಗಿ ಒಬ್ಬೊಬ್ಬ ದೊಡ್ಡ ಚಿಂತಕ, ದಾರ್ಶನಿಕ ವ್ಯಕ್ತಿತ್ವದ ಚಿಂತಕ, ಲೇಖಕ ನಮಗೆ ಪರಿಚಯ ಆಗ್ತಾರೆ. ಆದರೆ ನಾವು ಪರಿಚಯ ಆದ ತಕ್ಷಣ ಅವ್ರನ್ನ ಹಾಗೆ ಬಿಟ್ಬಿಡಬಾರ್ದು. ಅವ್ರನ್ನ ಒಳಗಡೆ ಬಿಟ್ಕೊಂಡು ಅವ್ರನ್ನ ಕುರಿತಂತೆ ನಾವು ಓದ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು. ನಾನು ಟ್ಯಾಗೂರ್ ಈಕಲು ಯಾಕೆ ಇಷ್ಟ ಆಗ್ತದೆ, ಅವರು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಬರೆದಿರ್ತಕ್ಕಂಥ ಲೇಖನ ಅಥವಾ ಗಾಂಧೀಜಿ ಕುರಿತು ಬರೆದ ಲೇಖನ ಇರ್ಬೋದು, ನಿಜವಾಗ್ಲೂ ನನಗೆ ಜಗತ್ತಿನ ಶ್ರೇಷ್ಠ ಲೇಖನದಲ್ಲಿ ನನ್ನನ್ನು ನಾನು ಅರ್ಥ ಮಾಡಿಕೊಂಡು ಮತ್ತೆ ಮತ್ತೆ ಓದ್ತಾ ಇರ್ತೀನಿ ಕುವೆಂಪು ಓದಿದ ರೀತಿಯಲ್ಲಿ. ಸೊ ಕುವೆಂಪು ಅವರು 74ರಲ್ಲಿ ನಾನು ಹೇಳಿದ, ನೋಡಪ್ಪ, ಅನಗತ್ಯವಾಗಿ ಬ್ರಾಹ್ಮಣರ ವಿರುದ್ಧವಾಗಿ ಬರೀಬೇಡ, ಮೀರಿ ಬೆಳೆದಿಕ್ಕೆ ಪ್ರಯತ್ನ ಪಡೋನ್ಬಿಟ್ಟು. ಸ್ನೇಹಿತರೆ, ನಾವು ಚೈನಾದ ಮಾವೋ ಸೆತುಂಗ್ ಒಂದು ಭಾಳ ಅದ್ಭುತವಾದ ಮಾತು ಹೇಳ್ತಾರೆ, ಯು ಲವ್ ಯುವರ್ ಎನಿಮೀಸ್ ಆ್ಯಂಡ್ ಹೇಟ್ ಯುವರ್ ಫ್ರೆಂಡ್ಸ್. ಸ್ನೇಹಿತರು ಯಾವಾಗಲೂ ಪಕ್ಕದಲ್ಲಿರ್ತಾರೆ, ಆದರೆ ನಿಮ್ಮನ್ನು ಯಾವಾಗಲೂ ಕಂಡಮ್ ಮಾಡ್ತಕ್ಕಂಥ, ಕ್ರಿಟಿಸೈಸ್ ಮಾಡ್ತಕ್ಕಂಥ ಅವ್ರನ್ನ ಪ್ರೀತಿಯಿಂದ ಕಾಣೋದಕ್ಕೆ ಪ್ರಯತ್ನ ಪಡು. ಆಗ ಜಗತ್ತಿನ ಆಗು ಹೋಗುಗಳು ಅರ್ಥ ಆಗ್ತದೆ ಅಂದ್ಬಿಟ್ಟು ಅವರ ಭಾಳ ಅದ್ಭುತ. ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಶೂದ್ರದಲ್ಲಿ ಹಾಕಿದ್ದೆ. ತುಂಬ ಜನ ಅದನ್ನು ಇಷ್ಟಪಟ್ಟರು. ಸ್ನೇಹಿತರೆ, ಇದನ್ನು ಯಾಕೆ ಹೇಳ್ತಾನೆ, ಜಗತ್ತಿನ ಶ್ರೇಷ್ಠ ಚಿಂತಕರು, ಶ್ರೇಷ್ಠ ರಾಜಕಾರಣಿಗಳು, ಶ್ರೇಷ್ಠ ತತ್ವಜ್ಞಾನಿಗಳು ಈ ರೀತಿಯಲ್ಲಿ ನಮಗೆ ಚಿಂತನಾ ಕ್ರಮವನ್ನು ಕೊಟ್ಟೋಗಿದ್ದಾರೆ. ನಾನು ಕುವೆಂಪು ರೀತಿಯಲ್ಲಿ ನಿಜವಾಗಲೂ ಕೂಡ ನನಗೆ ಯಾವಾಗಲೂ ಪ್ರಾತಸ್ಮರಣೀಯರು. ನಾನು ವಾರಕ್ಕೆ 2 ಬಾರಿ ಆದರೂ ಕಾಳಿಂಗರಾವ್ ಆಡಿರ್ತಕ್ಕಂಥ ಕುವೆಂಪು ಅವರದ್ದು ಒಂದು ಅದ್ಭುತವಾದ ಗೀತೆ ಇದೆ, ಆಕಾಶಕ್ಕೆ 1000 ಕಣ್ಣುಗಳು ಅಂದ್ಬಿಟ್ಟು. ಅದು ಕಾಳಿಂಗರಾವ್ ಆಡಿರ್ತಕ್ಕಂಥ ಗೀತೆಯನ್ನು ನಾನು ಮತ್ತೆ ವಾರಕ್ಕೊಂದು ಬಾರಿ ಆದರೂ ಕೇಳಿ ನಾನು ಒಬ್ಬನೇ ಮೌನವಾಗಿ ಆನಂದಿಸ್ತೀನಿ. ಯಾಕಂದರೆ ನಾನು ಕತ್ತಲು ಮತ್ತು ಬೆಳಕು, ಆ ಕತ್ತಲಿನ ಬೆಳಕನ್ನು ಸದಾ ಸೌಂದರ್ಯಾತ್ಮಕವಾಗಿ ಕಾಣ್ತಾ ಇರ್ತಕ್ಕಂಥ ನಕ್ಷತ್ರಗಳು ನನಗೆ ಭಾಳ ಪ್ರಿಯವಾಗಿರ್ತಕ್ಕಂಥದ್ದು. ಸೊ ಈ ರೀತಿ ಚಿಂತನಾ ಕ್ರಮವನ್ನು ಕೊಟ್ಟಿದ್ದರಿಂದ ನಮ್ಮ ಲಂಕೇಶ್ ಅಂತವರು ಅರ್ಥ ಆದರು, ಅನಂತಮೂರ್ತಿಯವರು ಅಂಥವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟು, ತೇಜಸ್ವಿ ಅಂತ ಮಾಡ್ಕೊಂಡು ದೇವನೂರು ಮಧ್ಯವು, ಸಿದ್ಧಲಿಂಗಯ್ಯ, ಡಿ.ಆರ್. ನಾಗರಾಜು ಮತ್ತು ಬೇರೆ ಬೇರೆ ಲೇಖಕರೆಲ್ಲ ಅರ್ಥ ಆಗೋದಕ್ಕೆ ಸಾಧ್ಯ ಆಯಿತು. ಸ್ನೇಹಿತರೆ, ಸೊ ಈ ರೀತಿಯಲ್ಲಿ ನಾವು ನಮ್ಮ ಆಲೋಚನಾ ಕ್ರಮವನ್ನು ನಾವು ಹೇಗೆ ಬೆಳೆಸ್ಕೊಳ್ತೀವಿ ಅಂದ್ಬಿಟ್ಟು, ಕುವೆಂಪು ಅವರು ಇನ್ನೊಂದು ಮಾತನ್ನು, ಅವರೆಷ್ಟೇ ಹೊರಗಡೆ ಬರದೆ ಬರ್ಕೊಂಡಿದ್ರು ಕೂಡ ಯಾವಾಗಲೂ ಹೊರಗಡೆ ಏನು ಅನಾಹುತಗಳು ನಡೀತಾ ಇದೆ ಅದ್ರ ಬಗ್ಗೆ ಬಹಳ ಎಚ್ಚರ ವಹಿಸಿ ಯೋಚನೆ ಮಾಡ್ತಾಯಿದ್ರು. ಕರ್ನಾಟಕದಲ್ಲಿ 1974ರಲ್ಲಿ ಭೂಸಾ ಚಳುವಳಿ ಆಗ್ತಕ್ಕಂಥ ಸಮಯದಲ್ಲಿ ಬಸಲಿಂಗಪ್ಪ ಅವರು ಏನೋ ಮಾತಾಡಿದ್ಬಿಟ್ಟು ಅವ್ರ ವಿರುದ್ಧವಾಗಿ ಇಡೀ ಕರ್ನಾಟಕದ ವಿರುದ್ಧ ಕೆಲವು ಜಾತಿವಾದಿ ಗುಂಪುಗಳು ಎಷ್ಟು ಕೆಟ್ಟದಾಗಿ ಪ್ರತಿಭಟಿಸಿದಾಗ ಮತ್ತು ಹಿಂಸಾತ್ಮಕವಾಗಿ ತೊಡಗಿದಾಗ
ಕುವೆಂಪು ಅವರು ಒಂದು ಕರೆ ಕೊಡ್ತಾರೆ. ಅದಕ್ಕಿಂತ ಒಂದು ಮಾತನ್ನ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಲಂಕೇಶ್ ಅಂತ ಒಬ್ಬ ದೊಡ್ಡ ಲೇಖಕ ಬಸಲಿಂಗಪ್ಪ ಅಂತ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದಷ್ಟು ಜನ ಹುಡುಗರು, ಜಾತಿವಾದ ಹುಡುಗರು ಬಂದ್ಬಿಟ್ಟು ಅವ್ರನ್ನ ಒಡೆದು ಅವ್ರ ಮೈ ಮೇಲೆ ಇರ್ತಕ್ಕಂಥ ಜುಬ್ಬವನ್ನೆಲ್ಲ ಹರಿದು ಬಿಸಾಕಿದ್ರು. ಅದೇ ರೀತಿಯಲ್ಲಿ ಬೆಂಗಳೂರಿನ ಇನ್ನೊಂದು ಕಾಲೇಜಿನಲ್ಲೂ ಕೂಡ ಲಂಕೇಶ್ ಅವರ ಮೇಲೆ ಹಲ್ಲೆ ಮಾಡಿದ್ರು. ಬಸಲಿಂಗಪ್ಪ ಅವರು ಮಾತಾಡೋದಕ್ಕೆ ಸ್ವಾತಂತ್ರ್ಯ ಇದೆ, ಡೆಮಾಕ್ರಸಿಯಲ್ಲಿ ನಮ್ಮ ವಿರುದ್ಧವಾಗಿ ಯಾರಾದರೂ ನಮ್ಮ ಸಲ್ಲದ ಮಾತನ್ನು ಅದನ್ನು ಕೇಳಿಸಿಕೊಳ್ತಕ್ಕಂಥ ಮನಸ್ಥಿತಿ ಬರಬೇಕನ್ಬಿಟ್ಟು ಅವತ್ತು ಲಂಕೇಶ್ ಹೇಳಿದ್ದಕ್ಕೆ ಇದಾಯಿತು. ಸ್ನೇಹಿತರೆ, ಅವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಭುಗಿಲೆದ್ದ ರೀತಿಯಲ್ಲಿ ಬೆಂಕಿ ಇರ್ತಕ್ಕಂಥ ಸಮಯದಲ್ಲಿ, ಎಲ್ಲರೂ ಕೂಗಾಡ್ತಾ ಇದ್ದ ಸಮಯದಲ್ಲಿ ಕುವೆಂಪು ಒಂದು ಕರೆ ಕೊಡ್ತಾರೆ. ಬಸಲಿಂಗಪ್ಪ ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅಂದ್ಬಿಟ್ಟು. ಆ ರೀತಿ ಬಸಲಿಂಗಪ್ಪ ಅವರ ಪರವಾಗಿ ಅಥವಾ ಕುವೆಂಪು ಅವರ ರೀತಿ ಒಬ್ಬ ದಾರ್ಶನಿಕ ವ್ಯಕ್ತಿತ್ವದ ಮೂಲಕ ಹೇಳಿದ್ದರಿಂದ ಕೇವಲ 24 ಗಂಟೆಯಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಗದ್ದಲ, ಗಲಾಟೆ ಮತ್ತು ಜಾತಿವಾದಿ ಚಳುವಳಿ ಇದು ನಿಂತೋಯ್ತು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದಂದರೆ, ಸೊ ಆ ರೀತಿಯಲ್ಲಿ ಕುವೆಂಪು ಅವರಾಗಲಿ ಶಿವರಾಮ್ ಕಾರಂತರು ಅಂಥ ಎತ್ತರದ ಅಮೂಲ್ಯವಾದ ವ್ಯಕ್ತಿತ್ವವನ್ನು ಹೊಂದಿದ್ದರು. ಸ್ನೇಹಿತರೆ, ಸೊ ಈ ನೆಲೆಯಲ್ಲಿ ನನಗೆ ಕುವೆಂಪು ನನ್ನ ಮನೋಲೋಕದ ಬೆಳ್ಕೊಂಡ್ಬಿಟ್ಟು ನಾನು ಸದಾ ಯೋಚಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಚಿಂತಿಸೋದಕ್ಕೆ ಪಡ್ತೀನಿ. ನಾನು ಶ್ರೇಷ್ಠವಾದ ಕೃತಿಗಳನ್ನು ಓದ್ತಾ ಇದ್ದರೆ ಕುವೆಂಪು ಅವರ ಕಾರಣಕ್ಕಾಗಿ, ಕುವೆಂಪು ಅವರು ನನಗೆ ನೀಡಿದ ಮಾರ್ಗದರ್ಶನವಾಗಿ, ಕುವೆಂಪು ಅವರು ಕೊಟ್ಟ ಒಂದು ದೈವ ವಾಕ್ಯದ ಕಾರಣಕ್ಕಾಗಿ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕೆ ಪ್ರಯತ್ನ. ಯಾಕಂದ್ರೆ ನಾನು ಶೂದ್ರ 73 ತಂದಮೇಲೆ ನಾನಾ ರೀತಿಯಲ್ಲಿ ಏನೇನೋ ಅನುಭವಿಸಿದ್ದೇನೆ. ಅದು ಶೂದ್ರ ಕೊಟ್ಟ ಅನುಭವದ ಮೂಲಕ ಒಂದು ದೃಷ್ಟಿ ನನ್ನ ಶೂದ್ರಕ್ಕೂ ನಾನು ಋಣಿಯಾಗಬೇಕು. ಶೂದ್ರದ ಮೂಲಕ ಲಂಕೇಶ್ ಅರ್ಥ ಆದರು, ಕುವೆಂಪು ಅದು ಅರ್ಥ ಆದರು, ಶಿವರುದ್ರಪ್ಪ ಆದರು, ಮರುಸಿದ್ದಪ್ಪ, ಕೀರಮ್ಮು, ಡಿ.ಆರ್. ಸಿದ್ಧಲಿಂಗ ಎಲ್ಲರೂ ಅರ್ಥ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಇದ್ರ ಮೂಲಕ ಒಬ್ಬೊಬ್ಬರನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಕುಟುಂಬವೂ ಕೂಡ ಸಾಂಸ್ಕೃತಿಕವಾಗಿ ಕೆಲವು ಅಪೂರ್ವವಾದ ನೆನಪುಗಳನ್ನು ನನ್ನ ಮನಸ್ಸಿನಲ್ಲಿ ತುಂಬಿ ನನಗೆ ಓದೋದಕ್ಕೆ ಕಲಿಸ್ಕೊಟ್ರು. ಸ್ನೇಹಿತರೆ, ಸೊ ಈ ನೆಲೆಯಲ್ಲಿ ನಾನು ಕುವೆಂಪು ಅವ್ರನ್ನ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ನಮ್ಮ ಆಲೋಚನಾ ಕ್ರಮ ಯಾವಾಗಲೂ ಕೂಡ ಅತ್ಯಂತ ಸಹನಾಮಯವಾಗಿರ್ತದೆ, ಚಿಂತನಾಮಯವಾಗಿರಬೇಕಾಗ್ತದೆ. ಮತ್ತು ಯಾವುದೇ ಕಾರಣಕ್ಕಾಗಿ ನಾವು ಕೂಗಾಟಕ್ಕೆ ತೊಡಬಾರ್ದು. ಮತ್ತೊಂದು ನನಗೆ ಚದುರಂಗ ಮತ್ತು ಪ್ರಭುಶಂಕರ್ ಒಂದು ಮಾತು ಹೇಳ್ತಾ ಇದ್ರು, ಕುವೆಂಪು ಅವರು ಎಷ್ಟು ದೊಡ್ಡ ವ್ಯಕ್ತಿ, ದಾರ್ಶನಿಕ ವ್ಯಕ್ತಿತ್ವದ ಲೇಖಕ, ಸಾಹಿತಿ ಅಂದರೆ ಅವರು ಈ ಜಾತಿ ವ್ಯವಸ್ಥೆ ಗೊತ್ತಿತ್ತವರು. ಸಾಧ್ಯವಾದ ಮಟ್ಟಿಗೆ ತಮ್ಮ ಜಾತಿಯವರನ್ನು ಅವ್ರ ಹತ್ರ ಬಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರಲಿಲ್ಲ. ಅದನ್ನ ಹೇಳಿದಾಗ ನಾನು ಪುಳಿಕಿತನದೆ. ಆವಾಗ ನಾನು ಚದುರಂಗ ಅವರಿಗೆ ಮತ್ತು ಪ್ರಭುಶಂಕರ್ ಅವ್ರಿಗೆ ಒಂದು ಮಾತು ಹೇಳಿದೆ, ಸರ್, ಲಂಕೇಶ್ ಅವ್ರಿಗೆ ನಾವು ಸದಾ ಋಣಿಯಾಗಿರಬೇಕು. ಅವರು ಕೊಠಡಿಗೆ ಹೋದಾಗ ನಾವು ಬೇರೆ ಬೇರೆ ಜನಾಂಗದವರನ್ನು, ಬೇರೆ ಬೇರೆ ಜಾತಿಯವರನ್ನು ಕರ್ಕೊಂಡು ಹೋದ್ರೆ ಸಂತೋಷ ಪಡ್ತಾಯಿದ್ರು. ಒಂದು ದಿವಸ ಕೂಡ ನಾನು ಆ ಮನಸ್ಥಿತಿಯಿಂದ ನನ್ನ ಜಾತಿಯವ್ರಿಗೆ ಸಂಬಂಧಪಟ್ಟ ಒಬ್ಬರನ್ನು ಲಂಕೇಶ್ ಅವ್ರ ಕೆಲವರು ಕೇಳಿಕೊಂಡ್ರೂ ಕೂಡ ನಾನು ಲಂಕೇಶ್ ಅವರಿಗೆ ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡಲಿಲ್ಲ. ಸೊ ಇದು ಈ ರೀತಿ ಒಂದು ಆಲೋಚನಾ ಕ್ರಮ, ಮನಸ್ಥಿತಿ ನನ್ನ ಮನಸ್ಸಿನಲ್ಲಿ ದೀಪದ ರೀತಿಯಲ್ಲಿ ಯಾವಾಗಲೂ ಬೆಳಗ್ತಾ ಇರ್ತದೆ. ಸೊ ಅದನ್ನು ನಾನು ಕತ್ತಲನ್ನು ಯಾವ ರೀತಿ ಪ್ರೀತಿಯಿಂದ ಆರಾಧಿಸ್ತೀನೋ, ಕತ್ತಲ ಮೂಲಕ ನಮಗೂ ಅದರದೇ ಆದ ಜಗತ್ತು ಅರ್ಥ ಆಗ್ತದೆ, ಬೆಳಕಿನ ಮೂಲಕ ಅದರದೇ ಆದ ಜಗತ್ತು ಅರ್ಥ ಆಗ್ತದೆ. ಸೊ ಈಗೆಲ್ಲ ಕಾರಣಕ್ಕಾಗಿ ಕುವೆಂಪು ಅವ್ರನ್ನ ನಾನು ಧ್ಯಾನಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದ್ರ ಬಗ್ಗೆ ನಾನಾ ಥರದ ಏನೇನೋ ಪ್ರಶ್ನೆ ಕೇಳ್ಬೋದು. ಸೊ ನಾನು ಮತ್ತು ವತ್ಸಲ ಅವರಿಗೆ, ಸಿದ್ಧಲಿಂಗಯ್ಯವರಿಗೆ ಈ ಸಾಧನ ಕೇರಿ ಅಂತಕ್ಕಂಥದ್ದು ಬೇಂದ್ರೆಯವರು ಹೇಗೆ ಬಾರೋ ಸಾಧನ ಕೇರಿಗೆ ಅಂದ್ಬಿಟ್ಟು ಆಹ್ವಾನ ಕೊಟ್ಟರು. ಆ ಕವಿತೆ ಮೂಲಕ ಕೊಡೋದ್ರ ಮೂಲಕ ಅದ್ಭುತವಾದ ಕಾವ್ಯಲೋಕವನ್ನು ಕರ್ನಾಟಕ ವಿಸ್ತರಿಸಿದರು. ಆ ವೇದಿಕೆ ಮೂಲಕ, ಆ ಹೆಸರಿನ ಮೂಲಕ ವತ್ಸಲ ಅವರು, ಸಿದ್ಧಲಿಂಗಯ್ಯವರು ಕರ್ನಾಟಕದ ಅತ್ಯುತ್ತಮ ಮನಸ್ಸುಗಳನ್ನೆಲ್ಲ, ಅತ್ಯುತ್ತಮ ಕೃತಿಗಳ ಬಗ್ಗೆ, ಅತ್ಯುತ್ತಮ
ಸಾಂಸ್ಕೃತಿಕ ಸಂಸ್ಥೆಗಳ ಬಗ್ಗೆ ಮತ್ತು ಸಾಂಸ್ಕೃತಿಕ ಚಳುವಳಿಗಳ ಬಗ್ಗೆ ಒಂದು ಸಂವಾದವನ್ನು ಚರ್ಚೆ ಮಾಡೋದಕ್ಕೆ ಈ ಸಾಧನೆ ಕೇರಿ ಅಂತಕ್ಕಂಥದ್ದು ಸಾಕ್ಷಿಭೂತವಾಗಿರಲಿ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ವತ್ಸಲ ಮತ್ತು ಸಿದ್ಲಿಂಗಿ ಅವ್ರನ್ನ ನಾನು ವಿನಂತಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸ್ನೇಹಿತರೆ, ನಾವು ಇವತ್ತು ಅತ್ಯಂತ ಒಂದು ಕೆಟ್ಟ ಕಾಲಘಟ್ಟದಲ್ಲಿ ಬದುಕ್ತಾ ಇರತಕ್ಕಂಥ ಸಮಯದಲ್ಲಿ ನಮ್ಮ ಸುತ್ತಲಿನ ಮನಸ್ಸುಗಳನ್ನು ಕಾಪಾಡೋದೇ ಭಾಳ ಮುಖ್ಯ ಆಗಿದೆ. ಯಾಕಂದ್ರೆ ನಾವು ಯಾರು ನೋಡಿದ್ರೂ ನಾವು ಭಯ ಪಡೋದಿಲ್ಲ. ನನ್ನ ದೋಷಗಳನ್ನು, ನನ್ನ ತಪ್ಪುಗಳನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅಂದ್ಬಿಟ್ಟು ಆ ಎಚ್ಚರಿಕೆಯನ್ನು ಕಳ್ಕೊಳ್ತಾ ಇದ್ದೀವಿ. ನಾನೇನೋ ತಪ್ಪು ಮಾಡಿದ್ರೆ ಲಂಕೇಶ್ ಅವ್ರಿಗೆ ಗೊತ್ತಾಗ್ತದೆ, ಈ ಶಿವರುದ್ರಪ್ಪ ಅವ್ರಿಗೆ ಗೊತ್ತಾಗ್ತದೆ, ಮರುಳಸಿದ್ದಪ್ಪ ಕೀರಮಂತ ಅವ್ರಿಗೆ ಗೊತ್ತಾಗ್ತದೆ ಅಂದ್ಬಿಟ್ಟು ನನಗೆಲ್ಲೋ ಒಂದು ಹತ್ರ ಅಳುಕಿರ್ತಾ ಇತ್ತು. ಆ ರೀತಿ ಅಳುಕು ಇದ್ದಿದ್ದರಿಂದ ನಾನು ಭಾಳ ಎಚ್ಚರಿಕೆಯಿಂದ ನಾನು ನಡೆಯೋದಕ್ಕೆ ಪ್ರಯತ್ನಪಟ್ಟೆ. ಎಚ್ಚರಿಯಿಂದ ನಾನು ಓದು ಮತ್ತು ಬರಹವನ್ನು ವಿಸ್ತರಿಸೋದಕ್ಕೆ ಪ್ರಯತ್ನಪಟ್ಟೆ. ಸ್ನೇಹಿತರೆ, ನಾನು ಈ ರೀತಿಯಲ್ಲಿ ನನ್ನ ಮನೋಲೋಕದ ಬೆಳಕು ಅನ್ನೋ ರೀತಿಯಲ್ಲಿ ನಾನು ಕುವೆಂಪುವನ್ನು ಅವರ ಒಂದು ದೀಪದ ಸ್ತಂಭದ ರೀತಿಯಲ್ಲಿ ನಾನು ಯಾವಾಗಲೂ ನನ್ನ ಮನಸ್ಸನ್ನು ಮುಂದೆ ಇಟ್ಕೊಂಡಿರ್ತೀನಿ. ಆ ದೀಪ ಬೆಳಗ್ತಾ ಇರ್ತದೆ. ಆ ದೀಪ ಆ ರೀತಿ ಬೆಳಗುವ ದೀಪಸ್ತಂಭಗಳು ಜಗತ್ತಿನ ಉದ್ದಗಲಕ್ಕೂ ಇದ್ದೇ ಇರ್ತದೆ. ಏಕೆಂದರೆ ತಮಗೆಲ್ಲ ಗೊತ್ತಿರ್ಬೋದು, ಗಾಂಧೀಜಿಯವರು ದುಂಡು ಮೇಜಿನ ಪರಿಷತ್ತಿಗೆ ಹೋದಾಗ ವಾಪಸ್ ಬರೋವಾಗ ಅಯ್ಯೋ ಇಷ್ಟು ದೂರ ಬಂದಿದ್ದನಲ್ಲ, ಚಾರ್ಲಿ ಚಾಪ್ಲಿನ್ ಅಂತ ವ್ಯಕ್ತಿನ ನೋಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಟ್ಟು ಚಾರ್ಲಿ ಚಾಪ್ಲಿನ್ ನೋಡ್ತಾರೆ. ಸ್ನೇಹಿತರೆ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ರೀತಿಯ ಪ್ರಾತಸ್ಮರಣೀಯ ವ್ಯಕ್ತಿತ್ವಗಳಿರೋದ್ರಿಂದ, ನಿರ್ದಾಕ್ಷಿಣ್ಯ ಬದುಕು ಬೆಳಕು ಕೊಡ್ತಾ ಇರೋದ್ರಿಂದ, ಚಾಪ್ಲಿನ್ ಆ ರೀತಿ ಇದ್ದರಿಂದ ದ ಗ್ರೇಟ್ ಡಿಕ್ಟೇಟರ್ ಅಂತಕ್ಕಂಥ ಹಿಟ್ಲರ್ನ ಕುರಿತ ಅದ್ಭುತವಾದ ಚಿತ್ರವನ್ನು ತೆಗೆದರು. ಕೊನೆಯ ಒಂದು ಚಾಪ್ಲಿನ್ಸ್ ಭಾಷಣ ಇದೆಯಲ್ಲೋ, ಸ್ಪೀಚ್ ಇದೆಯಲ್ಲ, ಹಿಸ್ಟಾರಿಕಲ್ ಸ್ಪೀಚ್, ಅದನ್ನು ನಾವು ಜಗತ್ತಿನ ಶ್ರೇಷ್ಠ ಮಹಾಕಾವ್ಯಗಳ ರೀತಿಯಲ್ಲಿ ನಾವು ಓದ್ಕೊಳ್ಬೇಕಾದ್ರೆ, ನಾವು ಈ ರೀತಿ ಯೋಚನೆ ಮಾಡದೇ ಇದ್ದರೆ ದಾಸ್ಕೋವಸ್ಕಿ ಆಗಲಿ, ಗಾರ್ಕಿ ಆಗಲಿ, ಆಲ್ಬರ್ಟ್ ಕ್ಯಾಮು ಆಗಲಿ, ಅಥವಾ ಶೇಕ್ಸ್ಪಿಯರ್ ಆಗಲಿ, ಅಥವಾ ಬೇರೆ ಬೇರೆ ನಮ್ಮ ಹಳೆ ತಲೆಮಾರಿನ ಜಗತ್ತಿನ ಶ್ರೇಷ್ಠ ಲೇಖಕರು ಅರ್ಥ ಆಗೋದಿಲ್ಲ. ನಾನು ಕುವೆಂಪು ಅವರ ಮೂಲಕ ಈ ರೀತಿ ನೋಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಾನು ಈ ಕರೋನಾ ಸಂದರ್ಭದಲ್ಲಿ ಜನ ನರಳ್ತಾ ಇರ್ತಕ್ಕಂಥ ಸಮಯದಲ್ಲಿ ನನ್ನ ಮನಸ್ಥಿತಿಯನ್ನು ನಾನು ಕಾಪಾಡಿಕೊಂಡಿದ್ದರೆ, ಕುವೆಂಪು ಮತ್ತು ಆ ತಲೆಮಾರಿನ ಆ ರೀತಿಯ ಅದ್ಭುತ ಲೇಖಕರು ಮನಸ್ಸುಗಳು ನನಗೆ ನನ್ನ ಮನೋಲೋಕದ ಬೆಳಕನ್ನು ವಿಸ್ತರಿಸೋದ್ರಿಂದ ನಾನು ಈ ಕರೋನಾ ಯಾಕೆ ಬಂದಿದೆ, ಜಗತ್ತಿನಲ್ಲಿ ಈಗ ಬಂದಾಗ ಈ ರೀತಿ ಎಂತೆಂಥವರು ಒಂದು ವೈರಸ್ಗಳು ಬಂದೋಗಿದೆ. ನಾವು ಹೇಗೆ ಇದನ್ನು ನೋಡಬೇಕಾಗ್ತದೆ, ಹೇಗೆ ಅರ್ಥೈಸ್ಕೊಳ್ಬೇಕಾಗ್ತದೆ, ಮತ್ತು ನಾವು ಜನರನ್ನು, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನವನ್ನು ಅತ್ಯಂತ ಸಮಾಧಾನ ಚಿತ್ತದಿಂದ ಅದನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಹೇಗೆ ಬೆಳೆಸ್ತೀವಿ ಅಂದ್ಬಿಟ್ಟು ಸಾಹಿತ್ಯ ಕೃತಿಗಳು ಈ ರೀತಿ ನಮಗೆ ಮಾದರಿಗಳಿದೆ. ಆಲ್ಬರ್ಟಿನ ಪ್ಲೇಗ್ ಅಂತ ಕಾದಂಬರಿ ಕೂಡ ಇರ್ಬೋದು. ಈ ಕಾರಣಕ್ಕಾಗಿ ಸ್ನೇಹಿತರೆ, ನಾವು ಯೋಚನೆ ಮಾಡ್ತಕ್ಕಂಥ ಸಮಯದಲ್ಲಿ ನಾನಿಂದು ಕುವೆಂಪು ನನ್ನ ಮನೋಲೋಕದ ಬೆಳಕು ಅಂದ್ಬಿಟ್ಟು ನಾನು ಮಾತಾಡಿದ್ದೀನಿ. ಹೀಗೆ ಮಾತಾಡುವುದಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿದ ಸಾಧನಕೇರಿಯ ವತ್ಸಲ ಅವರಿಗೆ, ಸಿದ್ಲಿಂಗಿ ಅವರಿಗೆ ನಾನು ತುಂಬ ಋಣಿಯಾಗಿರಬೇಕಾಗ್ತದೆ. ಜೊತೆಗೆ ಅವರು ಇದು ಸಮಾರೋಪನ ಭಾಷಣ ಕೂಡ ಅಂದ್ಬಿಟ್ಟು ಹೇಳಿದ್ದಾರೆ. ಎಲ್ರಿಗೂ ಕೂಡ ನಮಸ್ಕಾರ. ಅಕಸ್ಮಾತ್ ಏನಾದರೂ ಪ್ರತಿಕ್ರಿಯೆ ಇದ್ದರೆ ವ್ಯಕ್ತಪಡಿಸ್ಬೋದು. ವತ್ಸಲವರೇ, ಪುನ್ಸಿ ಇವರು ಹಲೋ ಹೇಳಿ ಮೇಡಮ್.
ಹಾಂ ಹಾಂ ಯಾರು ಮಾತಾಡೋದು? ಹಾಂ 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 ಹೊಸಲ ಮುಗಿಸಿದ್ದೀನಿ. ಹಾಂ ಹಾಂ ಹ್ಞೂ ಹಾಂ ಸಾಕಲ್ವಾ? ಹಾಂ ಹ್ಞೂ ಈಗ ಬಂತಮ್ಮ? ಹಾಂ ಹ್ಞೂ